ನಾವು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಇಸ್ಕೊಂಡಿದೀವ. ಆಯ್ತಾಯ್ತು ನಾನ್ ಮಾಡಿರೋದು 1 year ಬ್ಯಾಕ್. ನಿನ್ ಬಗ್ಗೆ ಮಾತಾಡೋ ತಿಕ್ಕ ಹೊರ್ದೋಗುತ್ತಲ್ಲ ನಿಂಗೆ. ನಿನ್ ಬಗ್ಗೆ ಮಾತಾಡೋ ತಿಕ್ಕ ಹೊರ್ದೋಯ್ತಾ? ತಿಕ್ಕ ಉರ್ದೋಯ್ತಲ್ಲ, ತಿಕ್ಕ ಉರಿಯಕಲ್ಲ ಏನಿಲ್ಲ. ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಲೈವ್ ಬಂದಿದ್ದೀನಲ್ಲ. ಇಲ್ಲ ಆಫ್ಲೈನ್ ಮಾಡೋದ ಯಾವಾಗ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೇಳ್ಕೊಂಡ ಅವಾಗ ಗೊತ್ತಾಯ್ತು ನೀನ್ ಎಂತ ಚೂತಿಯ ನನ್ ಮಗ. ಬೇರೆಯವ್ರ ಕೈಯಲ್ಲಿ ವಿಡಿಯೋಗಳು ಮಾಡ್ಸೋದು, ಕೊಲಾಬ್ ಹಾಕ್ಸ್ಕೊಳ್ಳೋದು, ಅದೇ ಇನ್ಸ್ಟೆಂಟ್ ಆಗಿ ಫ್ರೀ ಫೈರ್ ನಾನ್ ತೋರಿಸ್ತೀನಿ, ತಲೆ ಕೆಡ್ಸ್ಕೊಬೇಡ. ಯಾರು ಫ್ರೀ ಫೈರ್ ಸೇಲಿಂಗ್ ಮಾಡ್ತಿದ್ರ ಎಲ್ಲರನ್ನು ಎತ್ತಿಸ್ಬಿಡ್ತೀನಿ. ಕರ್ನಾಟಕದಲ್ಲಿ ಮಾಡಿಲ್ಲ. ನೀನೇನ್ ಪ್ರಮೋಷನ್ ಮಾಡಿಲ್ಲ. ನಾನ್ ಮಾಡ್ತೀನಿ. ನಾನ್ ಚಾಚಕನ, ನೀನ್ ಚಾಚನ? ನೀನ್ ಚಾಚನ ನೀನು ಹೇಳು. ಅಧಿಕಾರ ಇಲ್ಲ ಕಣ. ಇಲ್ಲಿಗಲ್ ಲೀಗಲ್ ಮಾಡ್ತೀನಿ, ನಾನ್ ಮಾಡ್ತೀನಿ ಕಣ. ನಾನ್ ಚಾಚ ಹಾಕ್ತೀನಿ. ಈಗ ನೀನ್ ಚಾಚ ಹಾಕಿದ ಒಳ್ಳೆ ಕೆಲಸ ಮಾಡಿ ನೋಡಿ, ಕೆಟ್ಟ ಕೆಲಸ ಮಾಡಿ ಒಳ್ಳೆಯವ್ರಾಗ್ಬಿಟ್ರಿ, ಒಳ್ಳೆ ಕೆಲಸ ಮಾಡಿ ಕೆಟ್ಟವ್ರಾಗ್ಬಿಡ್ರಿ. ಕೆಟ್ಟವರಾಗದಲ್ಲಿ ಇರ್ಲಿ, ಒಂದ್ ಮಾತು ಹೇಳ್ತೀನಿ ಕೇಳಿ. ಇವಾಗ ಐಡಿ ಸೇಲಿಂಗ್ ಇಲ್ಲಿಗಲ್ ಅಂತ ಪ್ರೂವ್ ಮಾಡ್ತೀರಾ ಅಂತ ಓಕೆ. ಇವಾಗ ನಾನು ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಇವಾಗ ನಾಳೆ ಒಂದ್ ಮದುವೆ ಆಗ್ಬಿಟ್ಟು ಸೊ ಫಸ್ಟ್ ನೈಟ್ ಮಾಡ್ಕೋಬೇಡ ನೀನು ಅನ್ನೋದು ಒಂದೇ. ಫ್ರೀ ಫೈರ್ ಪ್ಲೇಯರ್ಸ್ ಹೋಗ್ಬಿಟ್ಟು ಐಡಿ ಡಿಲಿಂಗ್ಸ್ ಮಾಡ್ಬೇಡ ಅನ್ನೋದು ಒಂದೇ ಗುರು. ನಾನು ಬರ್ದು ಕೊಡ್ತೀನಿ. ಅವ್ರ ಹೆಂಡ್ತಿನ ಅವ್ರ ಇಟ್ಕೋಬೇಕು ಕಣೋ, ಪಕ್ಕದವ್ರ ಹೆಂಡ್ತಿನ ಎತ್ಕೊಳ್ಳೋದಲ್ಲ. ಹೆಂಡ್ತಿ ಬಂದ್ಬಿಟ್ಟು ನೀನ್ ಇಟ್ಕೋ, ಸಿಕ್ದವ್ರನ್ನೆಲ್ಲ ಇಟ್ಕೋ. ಬೇರೆಯವ್ರ ಐಡಿ ಇಸ್ಕೊಂಡು ಬೇರೆ ಹೆಂಡ್ತಿಗಳನ್ನೆಲ್ಲ ಇಟ್ಕೋ. ಬೇರೆ ಐಡಿಗಳನ್ನ ಇಸ್ಕೊಂಡಿತ್ತು. ನೀನ್ ಇವಾಗ ಕೀತಿದ್ಯಲ್ಲ, ಇದು ನಿಂದು ಓನ್ ಐಡಿನ ಪ್ರೂವ್ ಮಾಡಿ. ಇದು ನೀನ್ ತಗೊಂಡಿರೋದಲ್ವೇನೋ ಲೌಡಕ್ಕೆ ಪ್ರೂವ್ ಮಾಡೋ. ನಿಮ್ ತಾಯಿನ ಬೇರೆಯವ್ರ ಹೆಂಡ್ತಿನ ಇಟ್ಕೊಳಕ್ ಹೋಗಿದ್ಯಾ ಲೌಡಕ್ಕೆ? ಇಟ್ಕೋ ಬಾಯಿಲಿ, ನನಗೆ ಸಾಕು ಯೋಗ್ಯತೆ ಇದೆ. ಬೇರೆಯವ್ರ ಮೇಲೆ ವಿಡಿಯೋ ಮಾಡ್ಕೊಳ್ಳಲ್ಲ, ಕಷ್ಟಪಡ್ಕೋತೀವಿ ಗುಟ್ಟಕ್ಕಂತ ಅಲ್ಲ. ಬೇರೆಯವ್ರ ಬಗ್ಗೆ ಬಾಳ ಸುಳೆ ಮಗನೇ. ಯಾಕೆ ನಿಜ ಮಾತಾಡೋದು ಗೊತ್ತಾ? ಪಾನ್ ಕಾರ್ಡ್ ಇಸ್ಕೊ, ಆಧಾರ್ ಕಾರ್ಡ್ ಇಸ್ಕೊ, ಮನೆ ಪತ್ರ ವಿಡಿಯೋ ಮಾಡಿದೀನಲ್ಲ, ಅದ್ರಲ್ಲಿ ಪ್ರೂಫ್ ತೋರ್ಸ. ಯಾವನಾದ್ರೂ ಪಾನ್ ಕಾರ್ಡ್ ಇಂದ ಇಶ್ಯೂ ಆಗಿತ್ತು. ನಾನ್ ಮಾಡಿದೀನಿ, ನಾನು ಅದ್ರಲ್ಲಿ ಇಶ್ಯೂ ಮ್ಯಾಟ್ರ್ ಅಲ್ಲಪ್ಪ. ನೀನ್ ಮಾಡಿದ್ಯಾ ಇಲ್ವಾ ಅದು ಇಂಪಾರ್ಟೆಂಟ್. ಪಾನ್ ಕಾರ್ಡು ಸೀಸನ್ 1 ಬಂಡಲ್ ಬರುತ್ತೆ ಅಂತ ನಾನು ವಿಡಿಯೋ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೀಸನ್ 1 ಬಂಡಲ್ ಕೊಡ್ತೀಯಾ ನೀನು? ಸೀಸನ್ 1 ಬಂಡಲ್ MG ಒಂದ್ ಸ್ವಲ್ಪ ಲೀವ್ ಆಗು. ಸೀಸನ್ 1 ಬಂಡಲ್ ಕೊಟ್ಟಿಸ್ತೀಯ ನೀನು? ತೋರ್ಸಪ್ಪ. ಸೀಸನ್ 1 ಸಿಕ್ಕದ್ ನೀನ್ ಕಣೋ ಹಾಕಿ ದಿವ್ಯಾ ಹಾಕಿರೋ ದಿವ್ಯಾ ನನಗಿಂತ ಪೋಸ್ಟೇ ನೀನ್ ಹಾಕ್ಬಿಟ್ಟಿದ್ಯಾ. ನೀನ್ ಇಕ್ಕೊಂಡು ಹೆಂಗ್ಬೇಕು ಈಗ ಎಲ್ರು ಹೇಳ್ಬೇಕಂದ್ರೆ? ತಂಗ್ಬಿಡ್ತೀವಿ. ಯಾರೋ ಚೈಲ್ಡ್ ಹತ್ರ ಇಟ್ಕೊಂಡಂಗ ನನ್ ಮಗುನೇ. ನನ್ ಮಕ್ಳೆಲ್ಲ ಹಂಗೆ ಆಡೋದು, ಕ್ಯೂಟ್ ಆಗಿ. ಹೌದಾ? ನಿನ್ ಮಕ್ಳ ಬ್ರೋ ಸೈಕ್ ಬ್ರೋ, ನೀನ್ ಈ ವಯಸ್ಸಲ್ಲೇ ಉಡ್ಸಿಟ್ಬಿಟ್ಟಿದ್ಯಲ್ಲ ಮಕ್ಕಳನ್ನ. ಏನ್ ಮಾಡೋದು ನಿಮ್ಮಂತವ್ರು ಉಡ್ಸಿ ಏನಪ್ಪ ಎಲ್ಲ ಮಾನ ಮರ್ಯಾದೆ ತೆಗಿತಾರೆ. ಸುಮ್ನೆ ನಾವ್ ಹೇಳ್ತಾರ ಅಂದ್ರೆ ಈ ಏಜ್ ಅಲ್ಲೇ ಮಕ್ಳು ಉಡ್ಸ್ಬಿಟ್ಟು ಅವ್ರಿಗೆ ಕರೆಕ್ಟ್ ಆಗಿ ಏಜ್ ಆಗಿದೆ, ನಿನಗಾಗಿಲ್ಲ. ಸುಮ್ನೆ ಇದ್ಬಿಡು. ಹೌದಾ ಹೆಣ್ಮಗು, ನೀನ್ ಸುಮ್ನೆ ಇರೋ ಹೆಣ್ಮಗು. ನಿನ್ ಬಗ್ಗೆ ಮಾತಾಡ. ನೀನ್ ಹೆಣ್ಮಗು ಆಗಿದ್ಯಾ, ಅದಕ್ಕೆ ನನ್ ಬಗ್ಗೆ ಮಾತಾಡ್ತಾ ಇರೋದ್ ನೀನು. ಬಳೆ ಜೊತೆ ಕೊಡ್ತೀನಿ ಬಾರೋ, ಹಾಕೊಳ್ಳೋ. ನಿಮ್ ಅಕ್ಕಂದ್ರಿಗೆ ಬಳೆಗಳೆಲ್ಲ ಇದ್ರೆ ನೋಡ್, ಡ್ರೆಸ್ ಹಾಕೊಂಬಿಡಿ. ಹೆಂಗೋ ಸಣ್ಣಗಿದ್ಯಲ್ಲ, ಆಗ್ತದೆಲ್ಲ. ಹೇಳಿ. ಈಗ ಬ್ಲೇಸ್, ನೀನೀಗ ನಿನ್ನ ಉದ್ದೇಶ ಕರೆಕ್ಟ್ ಆಗಿದೆ ಅಲ್ವಾ? ಕನ್ನಡ ಕಮ್ಯುನಿಟಿ ಕ್ಲೀನ್ ಮಾಡ್ಬೇಕಂತ ಬಂದಿದ್ಯಾ ತಾನೆ? ಓಕೆನಾ? ನೀನ್ ಕನ್ನಡ ಕಮ್ಯುನಿಟಿ ಕ್ಲೀನ್ ಮಾಡ್ಬೇಕಂತ ಬಂದಿದ್ಯಾ. ನೀನ್ ಪದೇ ಅಂತೀಯಾ ಚೈಲ್ಡ್ ಆಡಿಯನ್ಸ್ ಇದಾರೆ, ತಪ್ಪಾಗ್ಬಿಡುತ್ತೆ ಅಂತ. ನಿಮಿಷ ಕೇಳ, ನಾನು ಆದ್ಮೇಲೆ ನೀನ್ ಮಾತಾಡ್ಬೇಕಿದ್ರೆ. ನಾನು ಇದಕ್ಕೂ ಮುಂಚೆ ನಿನ್ನ ಹತ್ರ ಫೋನ್ ಅಲ್ಲಿ ಮಾತಾಡಿದಾಗ ಏನ್ ಹೇಳ್ದೆ ನಾನು ನಿನ್ಗೆ? ನೋಡ, ಲೀಗಲ್ ಆಗಿ ಹೋಗ್ಬಿಡೋಣ, ಇವ್ರ ಮೇಲೆಲ್ಲ ಕಂಪ್ಲೇಂಟ್ ಮಾಡೋಣ ಅಂತ. ಇಲ್ಲ ಬ್ರೋ, ನಾನೇ ಕ್ರಿಸ್ ತಗೊಳ್ಳಿ ಅಂತಂದೆ ಅಲ್ವಾ? ಬರ್ಬೇಕಲ್ಲ, ಲೀಗಲ್ ಆಗಿ ಹೋದ್ರೆ ಹೆಂಗೆ ಬರ್ಬೇಕಲ್ಲ. ಏನ್ ಮುಚ್ಚೋದು? ನಮ್ಮ ಮೇಲೆ ವಿಡಿಯೋ ಮಾಡ್ಕೊಂಡು ಬೋಳಿ ಮಗನೆ ನಮ್ಗೆ ಮಾತಾಡ್ತೀಯ? ನನ್ ವಿಡಿಯೋ ಮಾಡ್ಕೊಂಡಿದ್ದೆ, ನನ್ನ ಹೆಸರು ಬದುಕ್ತಾ ಇದೆಯಾ ನೀನು? ನನ್ನ ಹೆಸರು ಇಲ್ಲ ಅಂದ್ರೆ ನಿನ್ ವ್ಯೂಸೇ ಬರಲ್ಲ. ಟಿಕಾ ಮುಚ್ಕೊಂಡು ಮಾತಾಡ್ತೀನಿ. ನಾನಿಲ್ಲ ಅಂದ್ರೆ ನಿನ್ ವ್ಯೂಸೇ ಬರಲ್ಲ. ಟಿಕಾ ಮುಚ್ಕೊಂಡು ನನ್ನ ಹೆಸರು ವಿಡಿಯೋ ಮಾಡು, ನಿನ್ ಗೊತ್ತಾಗುತ್ತೆ. ಏನ್ ಹುಚ್ಚೋದಲ್ಲಿ ನನ್ನ ಹಾಲ್ ನೀನು ನನ್ನ ಹಾಕಿರೋ ಊಟ ತಿಂದಿರೋ ನೀನು. ಬೆಟ್ಟಿಂಗ್ ನಾನ್ ಮಾಡ್ತಿದ್ದೀನಲ್ವಾ ಬೆಟ್ಟಿಂಗ್. ನೀನ್ ಕೂಡ ಆ ಬೆಟ್ಟಿಂಗ್ ಆಪ್ ಬಗ್ಗೆ ಮಾತಾಡಿ ಕೂಡ ಫಾಲೋವರ್ಸ್ ತಗೊಂಡು ನೀನು ಬೆಟ್ಟಿಂಗ್ ಆಪ್ ಪ್ರಮೋಷನ್ ಮಾಡ್ದವನೇ ಆಗ್ತೀಯ. ನನ್ ಬಗ್ಗೆ ಮಾತಾಡಿದ್ಮೇಲೆ ನೀನ್ ಕೂಡ ಅವನೇ ಆಗ್ತೀಯ. ಬುದ್ಧಿ ಹೇಳ್ತೈತೆ ದೊಡ್ಡ ಮಗು. ನನ್ ಮಗನೇ ಹೆಣ್ಮಗು ತರ ಟಿಕಾ ಮುಚ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಇರೋ ನನ್ ಬಗ್ಗೆ ಮಾತಾಡಿ ನಮ್ಗೆ ಮುಚ್ಕೊ ಅಂತ ಹೇಳ್ತೀಯ? ಅಯ್ಯೋ ಗಂಡ್ಮಗು ತಿನ್ನೋದು ನಮ್ಮನ್ನ,
ತಿನ್ನೋದು ನನ್ನ ಹೆಸರು ಹೇಳ್ಕೊಂಡು ಊಟ ತಿನ್ನೋದು. ಇವತ್ತಿಂದ ಫಾಲೋ ಮಾಡಿರೋರೆಲ್ಲ ನನ್ ಫಾಲೋ ಮಾಡಿ ನಮ್ ಬಗ್ಗೆ ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ನಮ್ ಫಾಲೋವರ್ಸ್ ಬಂದಿರೋದು. ಕೆಲಸ ಮಾಡಿದ್ಯಾ ಅಂತ ನಿನ್ನ ಅನ್ಫಾಲೋ ಮಾಡಿ ಈ ಕಡೆ ಬಂದಿರ್ತಾರ ಹೊರತು ಯಾವನ್ನು ಕೇಳ್ತಿದ್ದಲ್ಲ ಸುಮ್ನೆ ಅನ್ಫಾಲೋ ಯಾರು ಮಾಡಿಲ್ಲ, ಮಾಡಿದ್ದಾರೆ. ನನಗೊಂದ್ ಸ್ವಲ್ಪ ಕೊಟ್ಬಿಟ್ಟು ಮಾತಾಡಿ ಹೋಗ್ಬಿಡ್ತೀನಿ ಪ್ಲೀಸ್. ಈಗ ನಿನ್ಗೆ ನಾನು ಅವತ್ತೇ ಹೇಳ್ದೆ ಅವ್ರಿಗೆ ಫಸ್ಟ್ ಒಂದು ಡೈರೆಕ್ಟ್ ಆಗಿ ಒಂದ್ ಮಾತ್ ಕೇಳು, ಇದನ್ನೆಲ್ಲ ಸ್ಟಾಪ್ ಮಾಡಕ್ ಹೇಳು. ಅವ್ರು ಸ್ಟಾಪ್ ಮಾಡಿಲ್ಲ ಅಂದ್ರೆ ಮುಂದುವರ್ಸು ಅಂತಂದೆ. ನೀನ್ ಕೇಳ್ದೆ ನಾನು, ಹೌದಾ? ನಾನು ರಿಕ್ವೆಸ್ಟ್ ಮಾಡ್ದೆ, ನೀನ್ ಚಿಕ್ಕನೋ ದೊಡ್ಡನೋ ಬೇಡ, ಒಟ್ಟು ಒಂದು ಒಳ್ಳೆ ವಿಷಯಕ್ಕೆ ಬಂದಿದೆ ಅಂತಂದ್ ಹೇಳ್ಬಿಟ್ಟು ನಾನು ಅಪ್ರಿಶಿಯೇಟ್ ಮಾಡ್ದೆ. ಆ ಗ್ಯಾಪ್ ಅಲ್ಲಿ ನಾನು ಒಂದ್ ಮಾತು ಹೇಳಿದೆ ನಿನಗೆ, ಕ್ರಿಮಿನಲ್ ಕನ್ನಡಿಗ 90% ಡಿಸಾರ್ಡರ್ ಇದಾನೆ ಹುಡುಗ, ಅವನ ಇದು ಅಂತ ನೀನ್ ಏನಂತೆ ನಿನ್ ವಿಡಿಯೋದಲ್ಲಿ ಹಾಕಿದೆ, ನನಗ್ ಬಂತು. ಬೆಟ್ಟಿಂಗ್ ಪ್ರಮೋಷನ್ ಮಾಡೋ ಕಂಟೆಂಟ್ ಕ್ರಿಯೇಟರ್ ಚೂತಿಯ ನನ್ ಮಗ ಕ್ರಿಮಿನಲ್ ಕನ್ನಡಿಗನ್ ಸಪೋರ್ಟ್ ಮಾತಾಡ್ತಾನೆ ಅಂದ್ರೆ ನಾನ್ ಬೆಟ್ಟಿಂಗ್ ಪ್ರಮೋಷನ್ ಮಾಡಿದೀನಿ, ಕನ್ನಡ ಕಮ್ಯುನಿಟಿಗೆ ನಾವು ಏನು ಮಾಡಿಲ್ಲ, ನೀನ್ ಮಾತ್ರ ಮಾಡ್ತಿದ್ಯಾ ಅನ್ನೋ ತರ ಹೇಳ್ತಿದ್ಯಾ ಅಂದ್ರೆ ನೀನ್ ನಾನು ಹೇಳಿದ್ ತಪ್ಪ? ಈಗ ನೋಡು ಒಂದ್ ನಿಮಿಷ ಕೇಳು, ಕೈಲಿ ಈಗ ಹುಡುಗ ಇದ್ದಾಗ ಆ ತರ ಹೇಳಿದ್ರೆ ನಿನಗೆ ನಾನು ಬೆಟ್ಟಿಂಗ್ ಪ್ರಮೋಷನ್ ಮಾಡಿದ್ದೀನಿ ಇವತ್ತವರೆಗೂ. ಬ್ರೋ ನಾನ್ ನಿಂಗೊಂದ್ ವಿಷಯ ಹೇಳ, ಇನ್ನೊಬ್ಬ ಹೇಳಿರ್ಲಿಲ್ಲ, ಲೈಕ್ ಇದ್ರ ಬಗ್ಗೆ ತುಂಬಾ ಜನ ಮಾತಾಡಿದಾರೆ. ಏನಂದ್ರೆ ಇದು ನಾನ್ ನಿನ್ನ ವಿಡಿಯೋದಲ್ಲಿ ನಿನ್ನ ಟಾರ್ಗೆಟ್ ಮಾಡಿ ಇರಲಿಲ್ಲ, ಬಟ್ ಈಗ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಕೇಳಿಲ್ಲ. ಇವಾಗ ನೀನ್ ಏನ್ ಅಂತಿದ್ದೆ, ಇವಾಗ ಯಾವ್ದಾದ್ರು ತಪ್ಪು ಕೆಲಸ ಮಾಡ್ತೀರ ಅಂದ್ರೆ ಒಂದ್ಸರಿ ನಿಲ್ಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ, ಓಕೆನಾ? ಸೊ ನಾನೇನ್ ಮಾಡ್ದೆ, ಅವನು ಆರ್ಡರ್ ಮಾಡು ಅಂತ ಹೇಳಿರೋದು. ಆಯ್ತಾಯ್ತು, ಆರ್ಡರ್ ಮಾಡ್ತೀನಿ, ಕೇಳಿಲಿ ಕೇಳಿಲಿ ನಾನೇನಂತ ಬ್ರೋ ಹೇಳಿದ್ದು ಗೊತ್ತಾ? ಅವನು ನನ್ಗೆ 3 ಇಯರ್ ಫ್ರೆಂಡ್, 3 to 4 year ಆಗಕ್ಕಾಯ್ತು ಬ್ರೋ. ಯಾರು? ಕ್ರಿಮಿನಲ್ ಕನ್ನಡಿಗ. ಸೊ ಇವಾಗ ಅವನು ತಪ್ಪು ಕೆಲಸ ಮಾಡ್ಕೊಂಡು, ಇವಾಗ ನಾನು ಏನಕ್ಕಂದ್ರೆ ನನ್ ಚಾನಲ್ ಅಲ್ಲಿ ಅವ್ನ ವಿಡಿಯೋ ಇದೆ, ಏನಕ್ಕಂದ್ರೆ ಕನ್ನಡ ಗೇಮರ್ಸ್ ಮುರಾರಿ ಹೇಳಿದೀನಿ ಬ್ರೋ, ನಿಮ್ ಕಡೆಯಿಂದ ಹೆಲ್ಪ್ ಮಾಡಿದ್ದಾರೆ, ಇಲ್ಲ ಹೇಳ್ತಿದ್ದೀನಿ. ವಾಯ್ಸ್ ಹೋಯ್ತು ಬ್ರೋ, ಯಾರ್ದು ಹೋಯ್ತು? ಹಲೋ, ಕೇಳಿಸ್ತಿಲ್ಲ, ಹೇಳು ಬ್ರೋ. ಹಲೋ ಹೇಳು ಬ್ರೋ, ಕೇಳಿಸ್ತಿದೆ, ನಿನ್ ಬಫರಿಂಗ್ ಆಗ್ತಿದೆ, ಹೇಳು ಬ್ರೋ. ಪಾಪ 1 GB ನೆಟ್ ಆಗೋಗಿರ್ಬೇಕು. ಏನ್ ಗೊತ್ತಾ, ಈಗ ಹಾಕ್ತೀನಿ 1 GB ಹಾಕ್ತೀನಿ. ಏನ್ ಗೊತ್ತಾ ದಿವ್ಯಾರೇ ಏನ್ ಗೊತ್ತಾ, ರೀಸೆಂಟ್ ಒಟ್ಟು ಕೆಲವೊಂದ್ ಕೇಸ್ಗಳು ಆಗ್ತಾವ ನೋಡಿ. ಹುಡುಗಿ ಮೇಲೆ ರೇಪ್ ಆದ್ಮೇಲೆ, ಅತ್ಯಾಚಾರ ಆದ್ಮೇಲೆ ಕ್ಯಾಂಡಲ್ ಇಟ್ಕೊಂಡು ಹೋಗ್ತಾರ ನೋಡಿ, ಅವಾಗ ತುಂಬಾ ಬಂದ್ಬಿಡುತ್ತೆ. ಅದೇ ಕಂಡ್ ಜಾಗದಲ್ಲಿ ಅಮ್ಮನ್ ದೆಂಗ್ತೀನಿ, ಅಕ್ಕನ್ ದೆಂಗ್ತೀನಿ, ಅವಳನ್ನ ದೆಂಗ್ತೀನಿ ಅಂತ ಮಾತಾಡಿದಾಗ ಯಾರಿಗೂ ಭಯ ಬರಲ್ಲ. ಆತರ ಯಾರು ಮಾತ್ರ ಕ್ಯಾಂಡಲ್ ಇಟ್ಕೊಂಡು ಮುಂದಕ್ಕೆ ಹೋಗಿ ಬರುತ್ತೆ. ಈ ತರ ಆದಾಗ ಯಾರು ಮಾತಾಡಲ್ಲ. ಮಾತಾಡಿದಾಗ ಖುಷಿ ಅಲ್ಲ ನೋಡಕ್ಕೆ. ಅವ್ರ ಮನೆಯವ್ರನ್ನ ಯಾರಾದ ಅವ್ರ ಅಮ್ಮನ ಅವ್ರ ಅಕ್ಕನ್ನ ಬೈದಿದ್ರೆ ಪಾಪ ಏನೋ ಅನ್ಸ್ತಿತ್ತು. ಬೇರೆ ಯಾವನೋ ಏನೋ ತಪ್ಪು ಕೆಲಸ ಮಾಡ್ತಾನೆ ಅಂತಂದ್ರೆ, ಕೊಲೆ ಮಾಡ್ತಾನೆ ಅಂತ ಅನ್ನೋದಾದ್ರೆ, ನಾವು ಕೂಡ ಕೊಲೆ ಮಾಡ್ತೀವಿ ಅನ್ನೋದಾದ್ರೆ, ಕಾನೂನು ಕೈಗೆ ತೊಗೊಳೋದಾದ್ರೆ ಏನೈತೆ, ಫಸ್ಟ್ ಒಳ್ಳೆ ದಾರಿಲಿ ನಾವು ಕನ್ವಿನ್ಸ್ ಎಲ್ಲ ಹೇಳ್ಬೇಕು. ನಾನು ಹೇಳಿಲ್ವಾ ನಿಮಗೆ ಅವತ್ತು ವಿಡಿಯೋದಲ್ಲಿ ಕೂಡ? ನಿಮ್ಗೆ ಹೇಳಿಲ್ವಾ? ನೀವು ಅಷ್ಟು ರೆವಿನ್ಯೂ ತಗೋತಿದ್ದೀರಾ, ಟೂರ್ನಿಮೆಂಟ್ ಮಾಡಿ ಕನ್ನಡ ಕಮ್ಯುನಿಟಿನ ಬೆಳೆಸಿ, ಕನ್ನಡ ಹುಡುಗರನ್ನ ಬೆಳೆಸಿ ಅಂತ ಕೇಳಿಲ್ವಾ ನಾನು? ನಾವು ಕೂಡ ನೆಗೆಟಿವ್ ಆಗಿ ಮಾಡ್ಬೋದಿತ್ತಲ್ವಾ? ಉದ್ದೇಶ ಒಳ್ಳೇದಿರ್ಬೇಕು, ಕನ್ನಡ ಕಮ್ಯುನಿಟಿ ಗ್ರೋ ಆಗ್ಬೇಕು, ಹುಡುಗರು ಗ್ರೋ ಆಗ್ಬೇಕು, ನಾವು ರೆಕಗ್ನೈಸ್ ಆಗ್ಬೇಕು ಅನ್ನೋ ಉದ್ದೇಶ ಇತ್ತು ಅಂದ್ರೆ ಎಲ್ಲರೂ ಮಾಡ್ತಿದ್ರು. ಈ ತರ ಹೇಟ್ ಸ್ಪ್ರೆಡ್ ಮಾಡಲ್ಲ. ಇಲ್ಲಿ ಹೇಟ್ ಸ್ಪ್ರೆಡ್ ಮಾಡೋದಂತೆ, ಇಲ್ಲಿ ಅನ್ಫಾಲೋ ಮಾಡ್ಸೋದು, ಅಲ್ಲಿ ಫಾಲೋ ಮಾಡಿಸ್ಕೊಳ್ಳೋದಂತೆ ಕೆಲ್ಸ. ಇದು ನಿನಗ್ ನೋಡೋ ಆಡಿಯನ್ಸ್ ಅವ್ರಿಗೂ ನೋಡ್ಬೇಕು, ಅವ್ರಿಗೂ ನೋಡಿ ಆಡಿಯನ್ಸ್ ನಿನಗೂ ನೋಡ್ಬೇಕು. ಅವಾಗ ಕಮ್ಯುನಿಟಿ ಗ್ರೋತ್ ಆಗುತ್ತೆ ಹೊರತು ಸುಮ್ನೆ ಈ ಏಡ್ ಸ್ಪ್ರೆಡ್ ಮಾಡ್ಕೊಂಡು ಕಮ್ಯುನಿಟಿ ಮೇಲೆ ಅಗೇನೆಸ್ಟ್ ಆಗಿ. ಈಗ ನೋಡು ಬ್ರೋ, ಕನ್ನಡ ಕಮ್ಯುನಿಟಿ ಎಲ್ ತಿನ್ನುತ್ತೆ ಅನ್ನೋದಾದ್ರೆ ಯಾರಿಗೆ ಬ್ರೋ? ಎಲ್ಲರೂ ಬಂದ್ರ, ಈಗ ಅದ್ರ ಒಳ್ಳೆ ಕೆಟ್ಟರು ಬಂದ್ರು, ಈಗ ಎಲ್ಲಾರು ಬಂದ್ರಲ್ವಾ, ಎಲ್ಲರಿಗೂ ತಗೊಳಂಗಲ್ವಾ? ತಪ್ಪು ಯಾವ್ದೇ ಹೆಣ್ಮಕ್ಳಿಗಾಗ್ಲಿ ಕೆಟ್ಟದಾಗ ಮಾತಾಡೋದಾಗಿರ್ಲಿ, ಕುತ್ಕೊಂಡು ಬೇರೆ ತರ ಆಗ್ತಿರುತ್ತೆ, ಬೇರೆ ತರ ಬೈದಾಡ್ತೀವಿ. ಕಾಮನ್ ಆಗಿಲ್ಲ ಅಂತ ಹೇಳಲ್ಲ. 1 ಸರ್ತಿ ವಿಡಿಯೋ ಮಾಡ್ತೀವಿ, 2 ಸರ್ತಿ ವಿಡಿಯೋ ಮಾಡ್ತೀವಿ, ಪ್ರತಿ ಸರ್ತಿನೂ ಅವ್ರನ್ನೇ ಟಾರ್ಗೆಟ್ ಮಾಡಿ ಅವ್ರಿಗೆ ಬೈತಿದೀವಿ ಅಂತಂದ್ರೆ ಟಾರ್ಗೆಟ್ ಅಂತಾರೆ. ಒಳ್ಳೆ ಉದ್ದೇಶ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಆಗ್ಬೇಕು, ನಾವ್ ವಿಲನ್ಗಳಾಗ್ಬೇಕು. ಇಲ್ಲ ನನಗಿಲ್ಲಿ ಚೆನ್ನಾಗಿ ಇಲ್ಲ, ನನಗೇನ್ ಕಾಣಿಸ್ತಿದೆ ಗೊತ್ತಾ?
ಕೆಲವು ಆಡಿಯನ್ಸ್ ಗಳು ಏನಂತಂದ್ರೆ ಅವ್ರಿಗೆ ಅವ್ರ ತಂದೆ ತಾಯಿನ ಪ್ರೌಡ್ ಫೀಲ್ ಮಾಡಕ್ ಇಷ್ಟ ಇಲ್ಲ. ಏನೋ ಮೊಬೈಲ್ ಗೇಮ್ ಇದೆ, ಗೇಮ್ ಆಡೋಣ, ಎಮೋಷನ್ ಅಂತೀರಾ ತುಂಬಾ ಜನ. ಗೇಮ್ ಅಂದ್ರೆ ಎಮೋಷನ್ ಅಂತೀರಾ, ಗೇಮ್ ಸತ್ತೋಗೈತೆ, ನಮ್ದು ಬರ್ತಾನೆ ಇಲ್ಲ. ಏನಿಗ್ ಬರ್ತಿಲ್ಲ ಗೊತ್ತಾ? ಏನಿಗ್ ಬರ್ತಿಲ್ಲ ಹೇಳಿ? ನಾವ್ ಆಡಿಯನ್ಸ್ ಎಲ್ಲ ಚೈಲ್ಡ್ ಇದೀವಿ, ಬಿಜಿಎಂ ಕಮ್ಯುನಿಟಿಯಲ್ಲಿ ಎಲ್ಲ ಆಡಿಯನ್ಸ್ ಮೆಚೂರ್ ಇದಾರೆ, ಗ್ರೋತ್ ಇದಾರೆ, ದೊಡ್ಡವರಿದ್ದಾರೆ. ಅದಕ್ಕೆ ಅವ್ರ ಗೇಮ್ ನ 1 ವರ್ಷಕ್ಕೆ ವಾಪಸ್ ತಗೊಂಬಂದ್ರು. ವೋಟಿಂಗ್ ಪವರ್ ಸಿಗುತ್ತೆ, ನಮಗೆ ವೋಟ್ ಕೂಡ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅವ್ರು ಬೇಗ ಕೊಟ್ರು. ಇಲ್ಲೇನಾಗ್ತಿರೋದು? ಮಾತಿದ್ರೆ ಏಟ್ ಸ್ಪ್ರೆಡ್, ಮಾತಿದ್ರೆ ಅವ್ರ ಅಕ್ಕನ್ ಬೈಯೋದು, ಅಮ್ಮನ್ ಬೈಯೋದು. ಏನು ನಿಮ್ ತಂದೆ ತಾಯಿನ ಪ್ರೌಡ್ ಫೀಲ್ ಮಾಡೋಕನ ಇಷ್ಟ ಇಲ್ವಾ ನಿಮಗೆ? ಈ ಸ್ಪೋರ್ಟ್ಸ್ ಆಡಿ ಕರ್ನಾಟಕ ರೆಪ್ರೆಸೆಂಟ್ ಮಾಡಿ ಒಂದ್ ಟ್ರೋಫಿ ತಗೊಂಬಂದ್ರೆ ದುಡ್ಡು ಬರುತ್ತೆ, ಟ್ರೋಫಿನೂ ಬರುತ್ತೆ, ಎಲ್ಲಾನು ಸಿಗುತ್ತೆ. ಒಂದು ಅಲ್ವಾ ಟ್ರೋಫಿ ಅಂದ್ರೆ ಏನು? ಹಂಗಂದ್ರೆ ನೀವು ನೋಡಿಲ್ಲಲ್ಲ, ನೋಡಂಗೂ ಇಲ್ಲ. ಆಯ್ತು, ನೋಡಲ್ಲ ನಾವು ಕನ್ನಡ ಕಮ್ಯುನಿಟಿ ಯಾರು ನೋಡಲ್ಲ. ನಾವ್ ಈಗ ಸುಮ್ನೆ ಎಲ್ಲಾರ ಹತ್ರ ಹತ್ರನು ಬ್ರೋ ಅದೇನು ಈ ಕೋಟ ಏನು ಅಂದ್ರಲ್ಲ, ಏನ್ ಹಂಗಂದ್ರೆ? ಈ ಸ್ಪೋರ್ಟ್ಸ್. ಓಹೋ ಅದ ಬ್ರೋ. ಅಯ್ಯೋ ಹಂಗಂದ್ರೆ ಏನ್ ಬ್ರೋ? SMR ಬ್ರೋ ಅಂತ ಕಾಮೆಂಟ್ ಹಾಕ್ತಿದ್ರ. SMR ಬ್ರೋ, ಈಗ ನಮ್ಮ ಇವನ್ ಬ್ಲೇಜೆ ಉತ್ತರ ಕೊಡ್ಬೇಕು. ಈಗ SMR ಒಂದ್ ಟೈಮ್ ಅಲ್ಲಿ ಯೂಟ್ಯೂಬ್ ಇಂದ ಸೂಪರ್ ಚಾಟ್ ಮಾಡಿದ್ರೆ ರೆವಿನ್ಯೂ ಕಂಪ್ಲೀಟ್ ಆಗಿ 30% ಹೋಗುತ್ತೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಫೋನ್ ಪೇ ನಂಬರ್ ಹಾಕೊಂಡಿದ್ರು. ಆಗ ಅದ್ರಂದ್ರೆ ಏನಾಗುತ್ತೆ, ಸೊ ದುಡ್ಡು ಟೋಟಲ್ ಆಗಿ ಅವ್ರಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ? ನೀನೇ ವಿಡಿಯೋ ಹಾಕೊಂಡಿದ್ಯಾ ಬ್ಲೇಸ್? ನಾನ್ ಕೇಳೋದ್ ಏನ್ ಕೇಳ್ತೀನಿ ಅಂದ್ರೆ ಒಳ್ಳೆ ದಾರಿಲೇ ಕೇಳ್ತಿರೋದು. ನೀನೇ ವಿಡಿಯೋ ಹಾಕೊಂಡಿದ್ಯಾ? SMR ಬ್ರೋ ಒಂದ್ ಟೈಮ್ ಅಲ್ಲಿ ಏನೋ ತಪ್ಪು ಮಾಡ್ಬಿಟ್ರು, ತಿತ್ಕೊಂಡವ್ರೆ. ನಾನು ಒಳ್ಳೆಯವನಾಗ್ತೀನಿ ಬ್ರೋ, ನಾನು ಒಳ್ಳೆಯವನಾಗ್ತೀನಿ. ನಾಳೆಯಿಂದ ನಾನು ಒಳ್ಳೆಯವನಾಗ್ತೀನಿ. ಇವಾಗ ಎಷ್ಟು ಬೆಟ್ಟಿಂಗ್ ಆಪ್ ಮಾಡ್ತೀನೋ ಮಾಡ್ಬಿಡ್ತೀನಿ, ಒಂದಷ್ಟು ದುಡ್ಡು ಸ್ಟೋರ್ ಮಾಡ್ಕೋತೀನಿ, ಲೈಫ್ ಸೆಟ್ ಮಾಡ್ಕೋತೀನಿ, ಆಮೇಲೆ ಒಳ್ಳೆಯವನಾಗ್ಬಿಡ್ತೀನಿ. ನಾನು ಅದನ್ನೇ ಹೇಳಿದ್ದು ಬ್ರೋ. ಹಂಗಲ್ಲ ಬ್ರೋ, ಈಗ ಇವ್ನಿಗೆ ಅವ್ರಿಗೆ ಒಳ್ಳೆಯವ್ರ ಅನ್ನಂಗ್ ಕಾಣಿಸ್ತಾರೆ, ಕೆಲವೊಬ್ರು ಒಳ್ಳೆಯವ್ರ ಅನ್ನಂಗ್ ಕಾಣಿಸ್ತಾರೆ. ಅಂದ್ರೆ ಕೆಲವೊಬ್ರು ಏನಕ್ಕೆ ಕೆಟ್ಟವ್ರು ಕಾಣಿಸ್ತಾರೆ. ಅವರು ಮಾಡಿರೋ ಅವರು ಬ್ರೋ ಅವಾಗ ವಿಡಿಯೋ ನೀನು ಕನ್ನಡ ಕಮ್ಯುನಿಟಿ ಕ್ಲೀನ್ ಮಾಡಕ್ ಬಂದಿದ್ಯಾ ಅನ್ನೋ ಸಲುವಾಗಿನೇ ನೀನ್ ಒಳ್ಳೆ ಉದ್ದೇಶ, ನಾನು ಅಪ್ರಿಶಿಯೇಟ್ ಮಾಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಬ್ಲೇಸ್, ನೀನು ಅವ್ರನ್ನು ಇಲ್ಲಿ ಟಾರ್ಗೆಟ್ ಮಾಡ್ದಂಗೆ ಎಲ್ಲಾರನು ಟಾರ್ಗೆಟ್ ಮಾಡ್ಬೇಕು, ಎಲ್ಲಾರನು ಕಸ ಬೆಳ್ಕೊಂಡ್ ಬರ್ಬೇಕು, ನೀನ್ ಗುಡ್ಸ್ಕೊಂಡ್ ಬರ್ಬೇಕು. ಆಕ್ಚುಲಿ ನಿಜ ಹೇಳ್ತಿದೀನಿ, ಯಾವ್ದೇ ಕಾರಣಕ್ಕೂ ಐಡಿ ಸೇಲ್ ಮಾಡ್ಬೇಡಿ. ಕನ್ನಡ ಗೊತ್ತಿದ್ರು ಕೂಡ ಇಲ್ಲಿಗಲ್ ನೀನ್ ಮಾಡ್ತೀಯ ಅನ್ನೋದಾದ್ರೆ ನೀನೇ ಯೋಚನೆ ಮಾಡು. ಇಲ್ಲಿಗಲ್ ಅಂತ ಗೊತ್ತು ಅಂತ ಹೇಳ್ತೀಯಾ, ಮತ್ತೆ ನೀನೇ ಅದನ್ನ ಪ್ರಮೋಷನ್ ಮಾಡ್ತೀಯಾ. ಇಟ್ಸ್ ನಾಟ್ ಫೇರ್ ಬ್ರೋ. ನಾವು ಆಡ್ ಮಾಡ್ರಿ ಯಾರಾದ್ರೂ. ಪಾಪ 1 GB ನೆಟ್ ಹಾಕೊಂಡಿರ್ತಾನೆ ಇವಾಗ. ಇಲ್ಲ ಬತ್ತಿಲ್ಲ, ನಾನ್ ಹಾಕಿದ್ರೆ ಬರಲ್ಲ ಪಾಪ ಮಗು. ನೆಟ್ಗೆ ಎಲ್ಲ ಸಪೋರ್ಟ್ ಬೇಕು, ವ್ಯೂಸ್ ಬೇಕು ಅಂದ್ರೆ ನಮ್ಗೆ ಕೇಳಿದ್ರೆ ನಾವೇ ಸಪೋರ್ಟ್ ಮಾಡಲ್ವಾ? ಈ ತರ ಬೇರೆ ಅವ್ರನ್ನ ಕೆಟ್ಟವ್ರ ಮಾಡೋದಂತ ಇವ್ನು ದೈವತಂಬಿ ಅವಾಗೆ ಆಗೋಗಿರುತ್ತೆ. ಅವ್ರನ್ನ ದಿವ್ಯಾರಿ ಅವ್ರನ್ನ ಒಂದ್ಸರಿ ತಗೊಳ್ಳಿ, ಬ್ಲೇಸ್ ನ ತಗೊಳ್ಳಿ. ಅವ್ರಿಗೆ ಮಾತು ಹೇಳಿದ್ದೆ, ಆಡ್ ಮಾಡಕ್ ನನಗೆ ಆಪ್ಷನ್ ಇಲ್ಲ. ಅಲ್ಲ ಆಡ್ ಮಾಡ್ತಿದಾರೆ ಗನೆ, ಮಾತಾಡೋಣ. ಜೀವನದಲ್ಲಿ ಏನಾದ್ರು ಮತ್ತೆ ಗಿತ್ತೆ ಏನಾದ್ರು ಬಂದು ಗಿಂದಿ ಬಿಟ್ನ ಪಕ್ಕ ಬ್ರೋ, ಅವನಷ್ಟು ಬೇಡ, ನಿಂಕೊಂಡ್ಬಿಡ್ತೀನಿ ನಾನೇ. ಬ್ರೋ ತಗೋ ಬ್ರೋ, ಇದು ಒಳಗ್ ತಗೋ ಬ್ರೋ. ನಾನು ಒಂದೆರಡು ಮಾತು ಹೇಳಿದ್ದೆ, ಬ್ಲೇಸ್ ಬಾಯಿಗೆ ಕೇಳೋಣ. ಈಗ ಬ್ಲೇಸ್ ಬಾಯಲ್ಲೇ ಕೇಳೋಣ. ಕನ್ನಡ ಕಮ್ಯುನಿಟಿ ಟೋಟಲ್ ಆಗಿ ಎಲ್ಲಿ ತಿನ್ನುತ್ತೆ ಇದೆ ಅಂತಂದ್ರೆ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದ್ರೆ ಎಷ್ಟು ಜನಕ್ಕೆ ಗೊತ್ತು, ಎಷ್ಟು ದುಡ್ಡು ಸುರು ಇದೀನಿ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ತುಂಬಾ ಕ್ರಿಯೇಟರ್ಸ್ಗೂ ಗೊತ್ತು, ಪ್ಲೇಯರ್ಸ್ ಗೊತ್ತು. ಹಳೆ ಪ್ಲೇಯರ್ಸ್ ಎಲ್ಲ ಬಂದಾಗ ಅವ್ರೆ ಕನ್ನಡ ಕಮ್ಯುನಿಟಿ ಅನ್ನೋದು ಒಂದು ದೊಡ್ಡ ರೇಂಜಿಗೆ ನೋಡ್ಬೇಕು ಅನ್ನೋ ಆಸೆಯಿಂದ ಎಷ್ಟು ದುಡ್ಡು ಖರ್ಚು ಮಾಡಿದೀನಿ, ಎಷ್ಟು ದುಡ್ಡು ಹಾಕಿದೀನಿ ಕೂಡ. 1 ರೂಪಾಯಿನೂ ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಂದೇ ಇಲ್ಲ. ಈಗ ನೋಡ್ರೆ ಇಲ್ಲಿ ಕನ್ನಡ ಕಮ್ಯುನಿಟಿನ ಹೊಲ್ಸದರ್ಸ್ತಿದ್ದೀರಾ. ಮಾಡ್ತಾ ಇದ್ರಿ ಎಷ್ಟ್ ದಿವಸದಿಂದ ಬ್ರೋ, ಎಷ್ಟ್ ದಿವಸದಿಂದ. ನನಗೆ ಸ್ಪಾನ್ಸರ್ ಮಾಡಿದ ಫೋನ್ ನ ಯಾವನೋ ಸ್ಟ್ರೀಮ್ ಮಾಡ್ತಿದ್ದ ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ವಿಡಿಯೋ ಮಾಡಿದ್ಯೇನೋ ಬೋಳಿ ಮಗನೇ. ಅದು ಬೇಕಾಗಿಲ್ಲ. ಪಾಸಿಟಿವ್ಸ್ ನೋ, ಓನ್ಲಿ ನೆಗೆಟಿವ್ಸ್ ಅವ್ರು ಉದ್ಧಾರ ಆಗ್ಬಾರ್ದು. ಒಂದೊಂದು ವಿಡಿಯೋಗಳು ಮಾಡ್ಕೊಳ್ಳೋದು ಅಲ್ಲ, ಒಂದೊಂದು ಕಸ್ಟಮ್ 100 ರೂಪಾಯಿ ಬೈ ಮಾಡಿ ದಿನಕ್ಕೆ 4 ಹಾಕಿ ಕನ್ನಡ ಕಮ್ಯುನಿಟಿ ಗ್ರೋ ಪ್ರಾಕ್ಟೀಸ್ ಮಾಡಿಸಿದೀವಿ ಎಲ್ಲಾರು ಕುತ್ಕೊಂಡು. ಪಾಸಿಟಿವ್ ಇಲ್ಲಿ ವರ್ಕೌಟ್ ಆಗಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಬರೀ ನೆಗೆಟಿವ್ ಮಾತಾಡಿದ್ರೇನೆ ಇಲ್ಲಿ ನಡೆಯೋದು. ಹೋಗ್ರೋ, ಅವ್ರ ಮಾತ್ ಕೇಳದ್ ಬಿಡ್ರೋ. ನಿಮ್ ತಂದೆ ತಾಯಿನ, ನಿಮ್ ಫ್ರೆಂಡ್ಸ್ ನ, ನಿಮ್ ಫ್ಯಾಮಿಲಿ, ನಿಮ್ ಟೀಚರ್ಸ್ ನ ಪ್ರೌಡ್ ಫೀಲ್ ಮಾಡೋ ತರ ಇರೋ. ಆಡ್ರೋ, ಗೇಮ್ ಆಡ್ರಿ, ಗೇಮ್ ಆಡೋ ತಪ್ಪಲ್ಲ. ಅದ್ರ ಜೊತೆ ಚೆನ್ನಾಗಿ ಓದ್ಕೊಳ್ರೋ, ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಗೇಮ್ ಮಾಡಿ ಕರ್ನಾಟಕ ರೆಪ್ರೆಸೆಂಟ್ ಮಾಡಿ ಒಂದು ಕಪ್ ತಾಂಬರ್ರೋ. ಅವಾಗ ಎಷ್ಟು ಜನ ಪ್ರೌಡ್ ಫೀಲ್ ಆಗ್ತಾರೆ, ಎಷ್ಟು ಜನ ನಿಮ್ ಬಗ್ಗೆ ಮಾತಾಡ್ತಾರೆ. ಇದನ್ ಮಾಡ್ರೋ. ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಕಂಡು ಹೆಣ್ಮಕ್ಳಿಗೆ ಹೋಗ್ಬಿಟ್ಟು ಇಟ್ಸ್ ನಾಟ್ ಫೇರ್ ಬ್ರೋ. ನನಗೆ ಇದ್ ಮಾತ್ರ ಇದು ತಡ್ಸ್ಕೊಳಕ್ ಆಗ್ತಿಲ್ಲ, ಅಷ್ಟು ಬೇಜಾರಾಗ್ತಿರೋದು. ಹೋಗ್ಬಿಟ್ಟು ಒಂದ್ ಹುಡುಗಿ ನಂಗೆ ಬೈಯೋದ್ ನಿಜಾನ ಬ್ರೋ? ಇದೇನಾ ನಮ್ ಸಂಸ್ಕೃತಿ? ಹೋಗ್ತಾರೆ ಬಿಡು, ಅವ ಹೇಳಿದಾಳೆ ಲೀಗಲ್ ಆಗಿ ನಮ್ ಧರ್ಮ ಇದೇನಾ? ಒಳ್ಳೆತನ? ಒಂದ್ ಜನರ ಮುಂದೆ ಹೋಗಿ ಉಗಳೋದು.
ತೋರ್ಸೋಣ ಇರಿ. ನೆಕ್ಸ್ಟ್ ಈ ತುಕಾಲಿಗಳು ಬ್ಯಾಡ್ ಕಾಮೆಂಟ್ಸ್ ಆಗ್ತಾವ ಅವ್ರಿಗೆಲ್ಲ ಚಪ್ಪಲಿ ಅಲ್ಲಿ ಹೊಡೆದಂಗ್ ಇರ್ಬೇಕಾ ವಿಡಿಯೋ. ವೇಟ್ ಮಾಡ್ರಿ, ತಡ್ಕೊಳ್ರಿ. ಹಂಗೂ ಐತೆ ನಿಮಗೂ ಐತೆ. ಇವೆಲ್ಲ ಒಳ್ಳೇದಕ್ಕೆ, ಇವಾಗ ಆಗ್ತಿರೋವೆಲ್ಲ ಒಳ್ಳೇದಕ್ಕೇನೆ. ಕರ್ಮ ಅನ್ನೋದೊಂದಿರ್ತದೆ, ಹುಷಾರ್. ನೀವ್ ಅನ್ಕೊಬಹುದು. ಬ್ರೋ ಬ್ಲೇಸ್ ಏನೋ ಬರ್ತಾನಂತಲ್ಲ ತಗೊಳ್ಳಿ, ಬ್ಲೇಸ್ ಬರ್ತಾನಂತಲ್ಲ ತಗೊಳ್ಳಿ. ಗವರ್ನಮೆಂಟ್ ವಿರುದ್ಧನೋ ಏನಾದ್ರು ಮಾಡ್ತಿದ್ರೆ ಇನ್ನು ಇವ್ರನ್ನ ಹಿಡಿಯಕ್ಕೆ ಆಗ್ತಿರ್ಲಿಲ್ಲ. ಬ್ರೋ ಗೌರ್ಮೆಂಟ್ ಬ್ರೋ ಅದು ಅಫೆನ್ಸ್ ಆಗಿದ್ರೆ ನೀವೆಲ್ಲ ಇಷ್ಟೊತ್ತಿಗೆ ಒಳಗಿರ್ತೀರಿ. ಅದೇ ನಾನ್ ಹೇಳ್ತೀನಲ್ಲ ಲಾಸ್ಟ್ ಟೈಮ್ ನಾನೇ ಪೇಪರ್ ಓದಿದ್ದೀನಿ. ಯಾರ್ಯಾರು ಪೇಪರ್ ಓದೋ ಹುಚ್ಚಿದೆ ಒಂದ್ಸತಿ ಓದಿದ್ರೆ ನೆನಪಿದ್ರೆ ಹೇಳಿ. 128 ಬೆಟ್ಟಿಂಗ್ ಆಪ್ ಅಲ್ಲಿ 40 ಆಪ್ ಅವರು ಟ್ಯಾಕ್ಸ್ ಕಟ್ಟಿಲ್ಲ ಗೌರ್ಮೆಂಟ್ಗೆ. ಎಷ್ಟು ಕೋಟಿ ಹೇಳಿ? 8,000 ಕೋಟಿ. ಬರೀ 40 ಆಪ್ ಅವ್ರು ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಇನ್ನ ಮಿಕ್ಕಿದೋ ಎಷ್ಟು 120ರಲ್ಲಿ 40 ಹೋದ್ರೆ ಎಷ್ಟು? 80 ಆಪ್ ಅವ್ರು ಪೇಮೆಂಟ್ ಮಾಡಿದಾರೆ. ಅಂದ್ರೆ ಟ್ಯಾಕ್ಸ್ ಪೇ ಮಾಡಿದ್ರೆ ಎಷ್ಟು ಸಾವಿರ ಕೋಟಿ ಆಗಿರ್ಬೋದು ಅದು. ಅದ್ರಲ್ಲಿ ಈಗ ಸರ್ಕಾರದಿಂದ ಫ್ರೀ ಆಗಿ ಅಕ್ಕಿ ಬರ್ತೈತಲ್ಲ, ಬೇರೆ ಬೇರೆ ಸವಲತ್ತು ಬರ್ತೈತಲ್ಲ, ಹಂಗಂದ್ರೆ ಅಲ್ವಾ? ನಾನು ಹೇಳ್ತಿರೋದು ಈ ತರ ಇದೆ, ಸಮಾಜ ಇದೆ. ಇವ್ರು ತಪ್ಪು ಮಾಡಿದಾರೆ ಅನ್ನೋದಾದ್ರೆ ಕಾನೂನೇ ಕೈಗೊಳ್ಳುತ್ತೆ. ಯಾವನೋ ಮಾಡ್ತಾನಂತಂದು ಕಾನೂನು ಕೈಗೆ ಹಿಡ್ಕೊಳ್ಳೋದು ನಾವಲ್ಲ, ನಾವ್ ಯಾರು ಅಲ್ಲ. ನಮ್ಗಾಗಿ ಒಂದು ಪೊಲೀಸ್ ಅಂತಿದ್ದಾರೆ, ನಮ್ಗಾಗಿ ಕೋರ್ಟ್ ಇದೆ, ನಮ್ಗಾಗಿ ಕಾನೂನು ಇದೆ, ನಮಗೆಲ್ಲ ರೈಟ್ಸ್ ಕೂಡ ಇದೆ. ಇದನ್ನ ತಪ್ಪು ಬ್ರೋ. ನೀವು ಯಾರೋ ಪ್ರಚೋದನೆ ಕೊಡ್ತಾರೆ, ನೀವು ಆ ಪ್ರಚೋದನೆ ತಗೊಂಡು ಮುಂದಕ್ಕೆ ಹೋಗ್ತೀರ ಅನ್ನೋದಾದ್ರೆ ನೀವೇ ಚಿಕ್ಕವರು. ಮೆಂಟಾಲಿಟಿ ಹೆಂಗೆ ಅಂತ ನೀವ್ ಯೋಚನೆ ಮಾಡಿ. ಬರಲ್ಲ ಅವನು ಬೈ ಮಿಸ್ಟೇಕ್ ಕೊಟ್ಬಿಟ್ಟಿ, ಆಮೇಲೆ ಬರಲ್ಲ ಅವನು. ಆಡ್ ಮಾಡ್ತಿದ್ರು ಬರ್ತಿಲ್ಲ ಅವರು. ಏನೋ ಬ್ಲೇಸ್, ನಾನ್ ನಿನಗೆ ಅವತ್ತು ಕೂಡ ಒಳ್ಳೆ ಮಾತು ಹೇಳಿದೆ, ಇವತ್ತು ಕೂಡ ಒಳ್ಳೆ ಮಾತು ಹೇಳ್ತೀನಿ. ಕನ್ನಡ ಕಮ್ಯುನಿಟಿನ ಉಳಿಸು, ಕನ್ನಡ ಕಮ್ಯುನಿಟಿನ ಬೆಳೆಸು. ಡೋಂಟ್ ಏಟ್ ಸ್ಪ್ರೆಡ್ ಮಾಡಕ್ಕೆ ಹೋಗ್ಬೇಡ. ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೇದ್ ಮಾಡಕ್ ಟ್ರೈ ಮಾಡು. ಬೇಕಿದ್ರೆ ಇವ್ರಿಗೆ ಕೇಳು, ಇವ್ರದೇನ್ ಬೆಟ್ಟಿಂಗ್ ಆಪ್ ಪ್ರಮೋಷನ್, ಆಯಾ ಪ್ರಮೋಷನ್. ಆಕ್ಚುಲಿ ನಾನು ಕೂಡ ವಿಡಿಯೋ ನೋಡಿದೆ. ನೀನ್ ಅಂದಂಗೆ ನೇವಿ ಆಪ್ ನಾವು ಲೋನ್ ಕೊಡ್ತೀವಿ ಅಂತಂದ್ರೆ ಕೂಡ ಪ್ಯಾನ್ ಕಾರ್ಡ್ ಕೊಡ್ರಿ ಅಂತ ಕೊಡಲ್ಲ. ನಮ್ಗೆ IT ಇದು ಕಟ್ ಆಗುತ್ತೆ, ನಮ್ಗೆ TDS ಬೀಳುತ್ತೆ ಅಂತ ಹೇಳಿ ಪ್ಯಾನ್ ಕಾರ್ಡೇ ಕೊಡಲ್ಲ. ಅಂತದ್ರಲ್ಲಿ ನಿಮ್ ಪ್ಯಾನ್ ಕಾರ್ಡ್ ಅನ್ಲಿಮಿಟೆಡ್ ಡೈಮಂಡ್ ₹1 ಹಾಕ್ತಿವಿ, ನಿನಗೂ ದುಡ್ಡು ಬಂತು, ಎಲ್ಲ ಬಂತಲ್ವಾ? ನಾನು ಹೇಳ್ತಿರೋದು ಏನ್ ಗೊತ್ತಾ, ಒಳ್ಳೇದೇ ಹೇಳ್ತಿರೋದು. ನೀನು ಕೆಲವೊಂದ್ ಮಾಡಿದೀಯಾ, ಸೊ ಅದನ್ನ ಅಕ್ಸೆಪ್ಟ್ ಮಾಡ್ಕೋ. ಕೆಲವೊಬ್ರು ಕೆಲವೊಂದ್ ಮಾಡಿದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ವಿಷಯ ಏನಂತಂದ್ರೆ ಎಲ್ಲದಕ್ಕೂ ಒಂದ್ ಸೊಲ್ಯೂಷನ್ ಅಂತ ಇರುತ್ತೆ, ಎಲ್ಲದಕ್ಕೂ ಒಂದ್ ದಾರಿ ಅಂತ ಇರುತ್ತೆ. ಎಲ್ಲದಕ್ಕೂ ಕೆಟ್ಟ ದಾರಿನೇ ಮಾರ್ಗ ಅನ್ನೋದಾದ್ರೆ ಎಲ್ಲಾರು ತಪ್ಪು ದಾರಿಯಲ್ಲೇ ಇರ್ತಿದ್ರು. ಈ ಸಮಾಜ ಹಿಂಗಿರ್ತಿರ್ಲಿಲ್ಲ. ಎಲ್ಲಾನು ಮಚ್ಚುಲಾಂಗ್ ಹಿಡ್ಕೊಂಡು ಓಡಾಡ್ಕೊಂಡೆ ಸಾಯ್ತಿದ್ರು. ಹಂಗನ್ನೋದಾದ್ರೆ ಎಲ್ಲದಕ್ಕೂ ಒಂದ್ ಒಳ್ಳೆ ದಾರಿ ಇರುತ್ತೆ. ಒಳ್ಳೇದು ಕೆಟ್ಟದು ಎರಡೂ ಇರುತ್ತೆ. ಚಾಯ್ಸ್ ಮಾಡೋದು ನಮ್ ಕೈಯಲ್ಲಿ ಇರುತ್ತೆ. ಆಡಿಯನ್ಸ್ ನೀವು ಕೂಡ ಅಷ್ಟೇ. ಒಳ್ಳೇದ್ ಯಾವ್ದು ಕೆಟ್ಟದಾದ್ ನಿಮ್ಗೆ ಚೆನ್ನಾಗೇ ಗೊತ್ತಿರುತ್ತಲ್ವಾ? ಯಾವ್ದನ್ ಮುಟ್ಬೇಕು ಯಾವ್ದನ್ ಮುಟ್ಬಾರ್ದು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತಲ್ವಾ? 100% ಗೊತ್ತಿರುತ್ತೆ. ಆದ್ರೆ ನೀವು ಕೆಟ್ಟದನ್ನೇ ಟಚ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನಾನೇ ಅನ್ಕೊಳ್ಳಿ, ಸ್ಮೋಕ್ ಮಾಡೋದು ತಪ್ಪು ಅಂತ ಅದ್ರ ಮೇಲೆ ಬರ್ದಿರ್ತಾರೆ. ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್, ಇಟ್ಸ್ ಕಾಲ್ಸ್ ಟು ಡೆತ್ ಅಂತ ಕೊಟ್ಟಿರ್ತಾರೆ. ನಾನು ಅದನ್ನ ಓದ್ಬಿಟ್ಟು ಮತ್ತೆ ಸಿಗರೇಟ್ ಸೇತೀನಿ ಅನ್ನೋದಾದ್ರೆ ತಪ್ಪು. ಕಂಪ್ನಿ ಅಂತ ಇವಾಗ ನಂದ, ಆಬ್ವಿಯಸ್ಲಿ ನಂದೇ ತಾನೆ ಅಲ್ವಾ? ಕೆಲವೊಂದು ಇರ್ತವೆ, ಕೆಲವೊಂದನ್ನ ನಾವು ಸ್ಟಾಪ್ ಮಾಡಕ್ ಆಗಲ್ಲ, ಕೆಲವೊಂದು ತಡೆಯಕ್ ಆಗಲ್ಲ. ಬೇಕಿದ್ರೆ ವಿಡಿಯೋ ಕೂಡ ಹಾಕೊಂಡಿದೀವಿ ಇನ್ಸ್ಟಾಗ್ರಾಮ್ ಅಲ್ಲಿ. ನಾವು ಇವ್ರನ್ನ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ನಿಂತೋಗ್ತಾ? ಆಯ್ತು, ವಿಡಿಯೋಸ್ ಎಲ್ಲ ಬಂತು, ನಿಂತಿತಾ? ನಿಲ್ಲಿಲ್ವಲ್ಲ. ನಾನು ಅಫಿಷಿಯಲಿ ಅನೌನ್ಸ್ ಮಾಡ್ತಾ ಇದ್ದೀನಿ, ಓಕೆನಾ? ನಾನು ಜನವರಿ ಎಂಡಿಂಗ್ ಇಂದ ನಾನು ಯಾವ ಬೆಟ್ಟಿಂಗ್ ಆಪ್ ತಂಟಿಗೂ ಹೋಗಲ್ಲ. ಬಿಂಜೋ ಮಾಡ್ತೀನಿ. ಬಿಂಜೋ ಯಾವತ್ತು ಬೆಟ್ಟಿಂಗ್ ಆಪ್ ಅಲ್ಲ. ಜನವರಿ ಸ್ಟಾರ್ಟಿಂಗ್ ನಾನು ಆಲ್ರೆಡಿ ನಾನು ಹೇಳಿದ್ನಲ್ವಾ ಬ್ರೋ ನಿಮ್ಗೆ ಪರ್ಸನಲಿ, ಬ್ರೋ ಆಗೋಯ್ತು ಮುಗೀತು ಅಂತ. ನನಗೆ ಅಲ್ಲಿಗೆ ಟಾರ್ಗೆಟ್ ಇತ್ತು, ಮುಗಿಸ್ಬಿಟ್ಟಿದೀನಿ. ನಾನು ಜನವರಿಯಿಂದ ಒಳ್ಳೆಯವನಾಗ್ಬಿಡ್ತೀನಿ. ಎಷ್ಟ್ ಜನ ವಿಡಿಯೋಗಳು ಮಾಡ್ತಾರ ನೋಡೋಣ, ಎಷ್ಟ್ ಜನ ಸಪೋರ್ಟ್ ಮಾಡ್ತಾರ ನೋಡೋಣ. ಅಲ್ಲ, ಮಾಡಕ್ ಇಂಟರ್ನೆಟ್ ಇರ್ಲಿಲ್ಲ ಊರಲ್ಲಿ, ಅಲ್ಲಿವರೆಗೂ ಇಲ್ಲಿಗ್ ಬಂದ್ವಿ. ಯಾವನ್ ಮಾಡ್ದ ವಿಡಿಯೋ ಮಾಡ್ದ? ಇಲ್ಲ, ಮಾಡಲ್ಲ. 100K ಮಾಡ್ಕೊಂಡ್ವಿ. ಏನೋ ವಿಡಿಯೋ ಮಾಡಿದ್ರ? ಮಾಡ್ಲಿಲ್ಲ. ಇಂಡಿಯಾ ಟುಡೇ ಗೇಮಿಂಗ್ ಅಲ್ಲಿ ಕನ್ನಡನ್ ರೆಪ್ರೆಸೆಂಟ್ ಮಾಡ್ದೆ, ಬಂದ್ ಮಾಡಿದ್ರ? ಎಷ್ಟ್ ಜನ ಮಾಡಿದ್ರಿ? ಮಾಡಿದ್ರ? ಇಲ್ಲ, ಮಾಡಲ್ಲ. ಯಾಕೆ? ಒಳ್ಳೇದಲ್ವಾ? ನಮ್ಮಿಂದ ಹೊಲ್ಟೋಗ್ಬಿಡ್ತಾರಲ್ವಾ? ಕೆಟ್ಟದವ್ರ ಕರ್ಕೋಬಹುದು. ಅದೇ ಬ್ರೋ, ನೀವು ನಾನು ಹೇಳ್ತಿದ್ದೀನಲ್ವಾ, ನೀವು ಒಳ್ಳೇದ್ ಮಾಡಿದೀರಾ. ಒಳ್ಳೇದನ್ನ ಯಾರು ತೋರ್ಸಿಲ್ವಲ್ಲ ನಿಮ್ ಬಗ್ಗೆ. ಅದೇ ನಿಮ್ ಬಗ್ಗೆ ಅದನ್ನ ಯಾಕೆ ತೋರ್ಸಲ್ಲ? ಬಿಂಬಿಸುತ್ತೆ. ನಾನು ಹೇಳ್ತೀನಲ್ವಾ, ಒಳ್ಳೇದನ್ನ ಕೂಡ ತೋರ್ಸಕ್ ಟ್ರೈ ಮಾಡಿ. ಅವ್ರು ಕೆಟ್ಟದು ಮಾಡ್ತಾರ ಅವ್ನ್ ಬತ್ತಿಲ್ಲ, ಅವನು ಹೆಣ್ಮಗು ತಗೊಳ್ಳಿ ಬ್ರೋ. ನೋಡಿ, ಬರಲ್ಲ ಅವನು. ಅನ್ಅವೈಲಬಲ್ ಏನೋ ಬರ್ತಾ ಇದೆ. ಅಯ್ಯೋ, ಬ್ಲೇಡ್ ಅಂತ ಹಾಕೋದೇ ಬರುತ್ತೆ ನನ್ಗೆ. ಒಳ್ಳೆ ಬ್ಲೇಡ್. ಆರ್ಮಿ ಅಂತೆ, ಆರ್ಮಿ. ಬೇಡ ಬಿಡಿ, ನನ್ ಬಾಯಲ್ಲಿ ನಾನು ಏನ ಮಾತಾಡಿದ್ರೆ ಅದು ಕೆಟ್ಟದಾಗ್ಬಿಡುತ್ತೆ. ನಾವು ದೊಡ್ಡವರಾಗ್ಬಿಟ್ಟು ನಾವು ಮಾತಾಡ್ಕೊಂಡು. ನಾನು ಸೀರಿಯಸ್ಲಿ ನಿಮ್ಗೂ ವಾರ್ನ್ ಮಾಡ್ತಿದ್ದೀನಿ. ನೀವು ವಿಷಯ ಏನಾಗೈತೆ ಅದನ್ನ ಮಾತಾಡಿ, ಸುಮ್ನೆ ಬೈದಾಡ್ಕೋಬೇಡಿ. ಕರೀರಿ,
ನಿಮ್ಗೇನ್ Bro, ಕೇಳ್ಬೇಕು ಅದು ಒಂದ್ ನೀಟಾಗಿ ನಿಮಿಷ. ಕೇಳಿ. ಈಗ ಒಂದ್ ನಿಮಿಷ ವಿಡಿಯೋ ಮಾಡವನೆ. ಈಗ ಸರಿ ನಾವ್ ಆಪ್ ಪ್ರಮೋಷನ್ ಮಾಡ್ತಿದೀವಿ. ಓಕೆ, ದಿವ್ಯಾ ಮಾಡ್ತಾವಳೆ ಅನ್ಕೊಳ್ಳೋಣ. ಓಕೆನಾ? ಕೆಟ್ಟದಾಗ ಯಾಕೆ ಬಂತು ಅಲ್ಲಿ? ಅದನ್ನ ಅಲ್ಲ ಒಳ್ಳೆ ದಾರಿಲಿ ತೋರಿಸ್ಬೋದು ಬಿಡು, ಇಲ್ಲ ಅಂತ ಹೇಳಲ್ಲ. ಡಿ ಅನ್ನೋ ವರ್ಡ್ ಯಾಕೆ ಬಂತು? ಅದೇ ಹೀರೋ ಆಯ್ತು, ಆಗತ್ತಾ? ಅರ್ಥ ನಾನು ಆಯ್ತು. ಹೇಳ್ತಾ ಇರೋದು. ನಾನು ಆಪ್ ಪ್ರಮೋಷನ್ ಮಾಡ್ತಿದ್ದೀನಿ, ನನಗೆ ಕೇಳ್ಬೋದಿತ್ತಲ್ಲ ಅವನು ನೀನ್ ಮಾಡ್ತಿರೋದ್ ಸರಿ ಇಲ್ಲ ಅಂತ. ಕೆಟ್ಟ ವರ್ಡ್ಗಳು ಯೂಸ್ ಮಾಡೋ ರೈಟ್ ಇವನಿಗಿಲ್ಲ. ಇವ್ನ್ ಯೂಸ್ ಮಾಡಿದಾನೆ Personally ಹೋಗೋ ಲೀಗಲಿ. ಅವಶ್ಯಕತೆ ನಾನು ಇವಾಗ ಇಲ್ವಲ್ಲ? ತಗೊಂಡೋಗ್ ಕಂಪ್ಲೇಂಟ್ ರೇಸ್ ಮಾಡಿದ್ರೆ ಇವ್ನ್ಗೆ ಏನ್ ಮಾಡ್ತಾರೆ? ಇವ್ನ್ ನಂದೇನೇ ತೋರ್ಸ್ಲಿ, ಬಟ್ ಇವ್ನ್ ಮಾಡಿರೋದಕ್ಕೆ ಇವ್ನ್ ಫೇಸ್ ಮಾಡ್ಲೇಬೇಕು ತಾನೆ. ಹೌದು, ಇವಾಗ ಇಲ್ಲ. ಇಲ್ದೆ ಹೋದ್ರು ನೆಕ್ಸ್ಟ್ ಇವ್ನ ಫ್ಯೂಚರ್ ಅಲ್ಲಾದ್ರೂ ನೋಡಿ ಇವ್ನ ನೋಡಿ ಎಷ್ಟ್ ಜನ ಹಂಗೆ ಕಮೆಂಟ್ ಹಾಕ್ತಾರೆ. ಇವ್ರ ಮನೇಲಿ ಇವ್ರ ಅಮ್ಮ ಇವ್ರ ಅಕ್ಕಂದ್ರೆ ಎಲ್ಲರಿಗೂ ತಗೊಂಡೋಗಂದ್ರ ಹಂಗೆಲ್ಲ ಲೀಗಲ್ ಆಕ್ಷನ್ ತಗೋಬೇಡಿ. ಏನೋ ತಪ್ಪು ಮಾಡ್ತಿರ್ತಾರೆ ಹುಡುಗರು. ಇಲ್ಲ ಇಲ್ಲ ಇಲ್ಲ, ನಾನ್ ನಿಜ ಅವ್ನ್ ಕಂಟಿನ್ಯೂ ಮಾಡಿದ್ರೆ ನಾನ್ ನಿಲ್ಸಲ್ಲ. ನಾನು ಆಲ್ರೆಡಿ ನಿಮ್ಗೆ ಗೊತ್ತು ಎಲ್ಲಾನು ಏನೇನ್ ಮಾಡ್ಸಿದೀನಿ ಅಂತ. ಸೊ ಇನ್ನೊಂದು ಸ್ಟೆಪ್ ಅಷ್ಟೇ, ನಮ್ಗೇನ್ ದೊಡ್ಡ ವಿಷಯ ಅಲ್ಲ. ನಿಮ್ಗೆ ಹೇಳಿದಿವೆಲ್ಲ. ಅದು ಲೈಫ್ ಸ್ಪಾಯಿಲ್ ಆಗ್ಬೇಕಂದ್ರೆ ಇನ್ನು ಏನಿಲ್ಲ 20 years ನಡೆಯುತ್ತೆ. ಏನೋ 17 ಇದ್ರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿರೋದು. ಟ್ರೈ ಮಾಡಿ, ನೀವು ಕೂಡ ಟ್ರೈ ಮಾಡಿ. ಅಲ್ಲ ದಿವ್ಯಾರೇ ಹೋಲ್ಟರ್ ನಿಮ್ಗೂ ಒಂದ್ ಮಾತು ಹೇಳ್ತೀನಿ, ಟ್ರೈ ಮಾಡಿ, ಒಳ್ಳೆ ಮಾತಲ್ಲಿ ಹೇಳಕ್ ಟ್ರೈ ಮಾಡಿ. ಅವ್ರು ಅರ್ಥ ಮಾಡ್ಕೊಂಡ್ರೆ ಅರ್ಥ ಮಾಡ್ಕೊಂಡ್ರೆ. ಎಷ್ಟ್ ದಿನ ಬ್ರೋ ಮನೆಯವ್ರ ಹತ್ರ ಎಲ್ಲ ಮಾತಾಡ್ತಾವನೆ. ಅಲ್ಲ ಅಣ್ಣ, ನಾನು ಮಾತಾಡಿದೀನಿ ಅಣ್ಣ. ಹಾ, ಏನಂತ ಹೇಳಿದ್ನಮ್ಮ? ನಾನು ಮಾತಾಡಿದೀನಿ ಅವನ್ ಜೊತೆ. ಏನು ಇಲ್ಲ ಅಕ್ಕ, ಮರ್ಯಾದೆ ಕೊಟ್ಟು ಇವಾಗ ಎಲ್ಲ ಕಾಂಪ್ರಮೈಸ್ ಆಗೋಣ ಅಂತಾನೆ ಮಾತಾಡಿರೋದು. ನೆಕ್ಸ್ಟ್ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿರೋದು ಅವನೇ. ಯಾಕ್ ಬ್ರೋ ಈಗ ನಿನ್ಗೆ ಅನ್ಸುತ್ತ ಬ್ರೋ? ಪಾಪ ಒಳ್ಳೆ ಬುದ್ಧಿಯಲ್ಲಿ ಅಲ್ಲ, ನಿನ್ಗೆ ಇಷ್ಟು ಒಳ್ಳೆ ಬುದ್ಧಿ ಒಳ್ಳೆತನ ಮಾಡ್ಬೇಕು ಅಂತಿದ್ದಾಗ ಬೇರೆ ಹೆಣ್ಮಕ್ಳಿಗೆ ನೀನ್ ಅಲ್ಲಿ 4 ಜನರ ಮುಂದೆ 4 ಜನ ಎಷ್ಟೋ ಸಾವಿರ ಜನ ನೋಡ್ತವ್ರೆ ನಿನ್ ವಿಡಿಯೋಸ್ ನ. ನನ್ ಮಗನೇ ಚೆನ್ನಾಗ್ ಬೈತಿದ್ಯಲ್ಲ, ಚೆನ್ನಾಗ್ ಅನ್ಸುತ್ತೆ. ಇಲ್ಲಿ ಕೇಳಿಸ್ಕೊ, ನನ್ ಮಗನೇ ಅಪ್ಪರಷ್ಟು ಬೆಳಿತೀವಿ ಕೊನ. ಅದೇನ್ ಕಿತ್ಕೋತೀಯ ಕಿತ್ಕೊಳ್ಳೋ, ಬೆಳಿತೀವಿ, ಇನ್ನೂ ಬೆಳಿತೀವಿ. ಈಗ ಏನು ಕಿತ್ಕೊಳಕ್ ಆಗ್ತಿಲ್ಲ ನಿನ್ ಕೈಲಿ. ದಿವ್ಯಾ, ಜನವರಿಯಿಂದ ನಮ್ಗೆ ಗುಡ್ ನ್ಯೂಸ್. ನಾನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಜನವರಿಯಿಂದ ಫುಲ್ ಗುಡ್ ನ್ಯೂಸ್. ಉರ್ಕೊಂಡ್ ಸಾಯ್ಲಿ ನನ್ ಮಕ್ಳು, ತಲೆನೇ ಕೆಡ್ಸ್ಕೋಬೇಡ. ಇವಾಗ ಇರೋದಲ್ಲ, ಇವಾಗ್ಲಿಗಿಂತ ಡಬಲ್ ಆಗೋಣ. ಡಬಲ್ ಟ್ರಿಬಲ್. ಅದಕ್ಕೆ ನೆಕ್ಸ್ಟ್ ನೀನು ಬೆಟ್ಟಿಂಗ್ ಆಪೇ ಮಾಡು. ನಾನು ಲಾಯರ್ನ ಇಟ್ಕೋತೀನಿ. ಈ ನನ್ ಮಗನ್ ಫಸ್ಟ್ ಒಳಗಡೆ ಹಾಕ್ಸ್ತೀನಿ. ಒಂದ್ ಕೇಸ್ 20,000 ಅವ್ನು ಯಾವಾಗೂ ಒಳಗಡೆ ಹಾಕ್ಸೋದ್ ಬೇಡ, ವೇಟ್ ಮಾಡಿ. ಇವಾಗ ಹೇಳಿಲ್ವಾ? ಇವಾಗ ಆಲ್ರೆಡಿ ಅವರು ಎಸ್ ಐ ಏನ್ ಹೇಳಿದ್ದಾರೆ ಅದ್ರ ಪ್ರಕಾರ ಹೋಗೋದಷ್ಟೇ. ಇನ್ನ ಇಲ್ಲಿ ಕಮೆಂಟ್ ಹಾಕ್ತಾರ ನೋಡು, ಅವು ಕೂಡ ಹೋಗ್ತವೆ, ತಲೆ ಕೆಡ್ಸ್ಕೋಬೇಡ. ಇಲ್ಲಿ ಕಮೆಂಟ್ ಆಗ್ತಿರೋ ಶೆಡೆಗಳು ಬ್ಯಾಡ್ ಆಗೆಲ್ಲ ಚಪ್ಪಲಿ ಅಲ್ಲಿ ಹೊಡ್ದಂಗ್ ಇರ್ತದೆ. ಯಾವ ವಿಡಿಯೋ ನೋಡಿದ್ರೆ ಇವ್ರಿಗೆ 20,000 ಅಷ್ಟೇ, ತಲೆ ಕೆಡ್ಸ್ಕೋಬೇಡ. ಅದಕ್ಕಿಂತ ನಾನು 50,000 ಆದ್ರೂ ನಾನ್ ತಲೆ ಕೆಡ್ಸ್ಕೊಳಲ್ಲ, ರೆಡಿ ಇದೀನಿ. ಬ್ರೋ, ಒಂದ್ ಸಣ್ಣದಾಗ ಕತೆ ಹೇಳ್ಬಿಡ್ತೀನಿ. ದಿವ್ಯಾರೇ ಒಂದ್ ಸಣ್ಣದಾಗ ಕತೆ ಹೇಳ್ಬಿಡ್ತೀನಿ. ನಿಮ್ಗೆಲ್ಲಾರ್ಗುನು ಕಾಮನ್ ಆಗಿ ಮಹಾಭಾರತ ಗೊತ್ತಿರುತ್ತಾ? ಗೊತ್ತಿರುತ್ತೆ ತಾನೆ? ಮಹಾಭಾರತ ಗೊತ್ತು ತಾನೆ? ಅಲ್ಲಿ ಒಂದು ಜೂಜಾಟ ನಡೆಯುತ್ತೆ ತಾನೆ? ಜೂಜಲ್ಲಿ ಅವ್ರನ್ನೊಬ್ರು ನಿಲ್ಸಿರ್ತಾರ ತಾನೆ? ಹೌದು, ಜೂಜಾಡೋದ್ ತಪ್ಪು. ಫಸ್ಟ್ ಥಿಂಗ್ ಆಡಿದ್ರು, ಸೋತಾದ್ಮೇಲೆ ಕೂಡ ಅಲ್ಲೊಂದು ಹೆಣ್ಗೆ ಅವಮಾನ ಆಗುತ್ತೆ. ಆ ಹೆಣ್ಣಿಗೆ ಅವಮಾನ ಆದ್ಮೇಲೆ ಅಲ್ಲಿ ಯಾರ್ಯಾರು ನಿಂತಿರ್ತಾರಲ್ವಾ ನೋಡ್ಕೊಂಡು ಕೂಡ, ಮಾತಾಡ್ದವ್ರಲ್ಲ, ಕೈ ಮಾಡ್ದವ್ರಲ್ಲ, ನೋಡ್ಕೊಂಡ್ ನಿಂತಿರೋರಿಗೆ ಕೂಡ ತಪ್ಪೆ ಅಂತ ಹೇಳ್ಬಿಟ್ಟು ಶಿಕ್ಷೆ ಕೊಟ್ಟು. ಈ ತರ ನಮ್ಮ ಪುರಾಣಗಳಿಂದ ನಾವು ಇರೋದು, ನಮ್ ಸಂಸ್ಕೃತಿ ಹಿಂಗಿರೋದು. ನೀವು ನೋಡಿದ್ರೆ ಯಾರೋ ಬೈದ್ರು ಅಂತ ನೀವು ಕೂಡ ಬೈತೀರ ಅನ್ನೋದಾದ್ರೆ ಏನ್ರು ಹೇಳೋದ್ ನಿಮ್ಗೆಲ್ಲ? ನಮ್ ಸಂಸ್ಕೃತಿ ಅಲ್ಲ, ಇವ್ರ ಮನೆಯಲ್ಲಿರೋ ಇವ್ರ ಅಮ್ಮ ಅಕ್ಕಂದ್ರಿಗ್ ಬೈದ್ರುನು ಇವ್ರು ಬೈಸ್ಕೊಂತಾರೆ ಅಂತ ಆಯ್ತು. ಅವ್ನೇನಾದ್ರು ಇವ್ರ ಮನೆಯಲ್ಲಿರೋ ಅಕ್ಕಂದ್ರಿಗ್ ಅಮ್ಮಂದ್ರಿಗ್ ಬೈದ್ಬಿಟ್ರು, ತಿರ್ಗಾ ಇವ್ರು ಅವ್ರಿಗೆ ಬೈತಾರೆ ಅಂತ ಆಯ್ತು. ಅಂದ್ರೆ ಇವ್ರೆಲ್ಲಾ ಬಳೆಗಳು ಹಾಕೊಂಡಿರೋರು ಅಂತ ಗೊತ್ತಾಯ್ತು ನನ್ಗೆ. ಲೈಕ್ ಇಲ್ಲ ದಿವ್ಯಾರೆ, ಚೆನ್ನಾಗಿ ಹೇಳಿ, ಅರ್ಥ ಮಾಡ್ಕೋತಾರೆ ಹುಡುಗರ್ಗೆ. ಚೆನ್ನಾಗಿ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಂತಿಲ್ಲ. ಅವ್ನ್ ಯಾರೋ ಮತ್ತೆ ಅವನೇ ಇದು ನೋಡಿ, ಅವ್ನ್ ಯಾರೋ ಚಂದು ಅಂತೆ, ಅವ್ನ್ ಸೂಳೆ ಅಂತ ಆಗ್ತಿದ್ದಾನೆ. ನಿಮ್ಮಮ್ಮ ಏನಾದ್ರು ಪತಿವ್ರತೆನೇನೋ? ನೀನು ಸೂಳೆ ಹುಟ್ಟಿರೋನಾಗಿರೋದಕ್ಕೆ ಈ ತರ ಬಂದ್ ಸೂಳೆ ಅಂತ ಕಮೆಂಟ್ ಆಗ್ತಿರೋದು. ಚಂದನ್ ಒಂದ್ ನಿಮಿಷ ಇರಿ. ಅಲ್ಲ ಬ್ರೋ, ನೀವೆಲ್ಲ ಎಲ್ಲೆಲ್ಲ ಕೂತಿರ್ತೀರಾ. ಪಾಪ ನಿಮ್ಮಪ್ಪ ನಿಮ್ಮಮ್ಮ ಏನೇನೋ ಕಷ್ಟ ಪಡ್ತಿರ್ತಾರೆ. ನಿಮ್ಮಮ್ಮ ಈಗ ಅಡಿಗೆ ಮಾಡ್ತಿರ್ಬೋದಲ್ಲ, ಒಳಗ್ ಕುತ್ಕೊಂಡು ನನ್ ಮಗ ಊಟ ಮಾಡ್ತಾನೆ, ಈಗ ಬಂದು ದನ ಕಾರ್ಯ ಮಾಡ್ತಿದ್ದಾನ ಅಂತ ಹೇಳ್ಬಿಟ್ಟು ಇಲ್ಲಿ ಕುತ್ಕೊಂಡು ಇನ್ನೊಂದ್ ಹೆಣ್ಮಕ್ಳು ಕೆಡ್ದಾಗ ಬೈತಿದ್ರಾ. ಈಗ ಹುಡುಗಿ ತಿರ್ಗಿಸಿ ನಿಮ್ಮ ಅಮ್ಮನ್ ಬೈತಿದ್ದಾಳೆ. ಚೆನ್ನಾಗಿರುತ್ತಾ ಇದು? ಈ ತರ ಮಾಡೋದ? ನೀನ್ ಹಾಕಿರೋದನ್ನ ಅಮ್ಮ ನಾನು ಹಿಂಗಂದೆ, ಆ ಹುಡುಗಿ ನಿನ್ಗೆ ಹಿಂಗ ಅಂದ್ಲು ಅಂತನ್ನು ಪ್ರೌಡ್ ಫೀಲ್ ಆಗ್ತಾರ. ಶಬಾಷ್ ಬೇಟಾ, ಶಬಾಷ್ ಅಂತಾರೆ. ಶಬಾಷ್ ಅಂತಾಳ, ಅಲ್ಲೇ ಚಪ್ಲಿ ಕಿತ್ತಾಗಂಗ್ ಹೊಡಿತಾಳ ಅವನ್ಗೆ. ಅಷ್ಟೇ ದಿವ್ಯಾ. ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ದಿರ ಇರೋರು ನೀವೊಬ್ರು ಸಣ್ಣಗಳೆಲ್ಲ ಬಳೆಗಳು ಹಾಕೊಳ್ರಿ. ದಿವ್ಯಾ, ಟೀಕೆ ಬ್ರೋ, ನೀವು ನಮ್ ಜೊತೆ ಇದ್ ಮಾಡ್ತೀರಾ ಅಂತ ಬಿಟ್ಟು ಲೈಕ್ ಅದನ್ನ ಪಾಸಿಟಿವ್ ಆಗಿ ತಗೊಂತಿದಾರೋ ಬೇರೆ ಜನ ಆಡಿಯನ್ಸ್, ಇಲ್ಲ ನೆಗೆಟಿವ್ ಆಗಿ ತಗೊಂತಿದಾರೋ ನಮ್ಗೆ ಗೊತ್ತಿಲ್ಲ. ಓಕೆನಾ? ಈಗ ನಾವ್ ಇದಕ್ಕಿಂತ ಡಬಲ್ ಬೆಳಿತೀವಿ.
ಅವಾಗ ಮಾತಾಡ್ತೀವಿ. ಇವಾಗ ಆಲ್ರೆಡಿ ಮಾಡ್ಕೊಂಡು ಬೆಳೆದಿದೀವಿ, ವೋಲ್ಟರ್ ಆಲ್ರೆಡಿ ಬೆಳೆದು ವೋಲ್ಟರ್ ಟಾಪ್ ಅಲ್ಲಿ ವೋಲ್ಟರ್ ಇರೋದಕ್ಕೆ ನಮ್ಮ ಮೇಲೆ ವೋಲ್ಟರ್ ವಿಡಿಯೋ ದಿವ್ಯಾರೆ ಮಾಡ್ಕೊಳ್ತಾ ಇರೋದು. ವೋಲ್ಟರ್ ದಿವ್ಯಾರೆ ನಿಮಗೂ ಚೆನ್ನಾಗಿ ಗೊತ್ತು. ನಾನು ಮೊದ್ಲಿಂದನು ಕಂಟೆಂಟ್ ಕ್ರಿಯೇಟರ್ ಹೌದು. ಯಾವತ್ತು ಯಾರ ಹತ್ರನು ಹೋಗಿ ನಿಮ್ಮ ಹತ್ರನೂ ಆಗಿರ್ಲಿ, ವೋಲ್ಟರ್ ನೀವು ಹೌದು ಬೆಳೆದ್ಮೇಲೆ, ದಿವ್ಯಾ ನೀವು ಬೆಳೆದ್ಮೇಲೆ ನಿಮ್ಮ ಹತ್ರಕ್ಕೂ ಬಂದಿಲ್ಲ ಹೌದು ಅಲ್ವಾ? ಹೌದು. ನನ್ಗೆ ನೆಗೆಟಿವ್ ಪಾಸಿಟಿವ್ ಅಲ್ಲ, ಇಲ್ಲಿ ಕನ್ನಡ ಕಮ್ಯುನಿಟಿ ಹೇಳ್ತಿನ ಕಮ್ಯುನಿಟಿ ಅಂತಂದಾಗ ನಾನ್ ನಿಂತ್ಕೊಂಡ್ಲೇ ಬೇಕಾಗುತ್ತೆ. ಕನ್ನಡ ಹೌದು ಕಮ್ಯುನಿಟಿ ಅಂತ ಹೇಳಿ ಖಂಡಿತ. ಸತ್ತಿದೀನಿ ಒಂದ್ ಟೈಮ್ ಅಲ್ಲಿ. ಹೆಂಗ್ ಸತ್ತಿದೀನಿ ಅಂತ ನಿಮ್ಗೂ ನಿಮಗೆ ಗೊತ್ತು, ಎಷ್ಟು ದುಡ್ಡು ಫುಲ್ ಹಾಕ್ತೀನಿ ಅಂತ ರೈಟ್ಸ್ ನಿಮ್ಗೂ ಇದೆ. ಗೊತ್ತು. ಯಾಕೆ ಅಂದ್ರೆ ಕನ್ನಡ ಕಮ್ಯುನಿಟಿಗೋಸ್ಕರ ಎಷ್ಟೆಲ್ಲ ನೀವು ಕಷ್ಟ ಬಿದ್ದಿದ್ದೀರಾ, ಏನೆಲ್ಲ ಮಾಡಿದೀರಾ ಅಂತ ಹೇಳ್ಬಿಟ್ಟು ಈ 5 ವರ್ಷದಲ್ಲಿ ಗೇಮ್ ಇಲ್ಲ ಅಂದ್ರೂ ಗೇಮ್ ನ ಬಿಟ್ಟು ಹೋಗಿಲ್ಲ ನಾವೆಲ್ಲ. ಅರ್ಥ ಆಯ್ತಾ? ಇಷ್ಟೆಲ್ಲ ಮಾಡಿರೋರು ನಾವು, ಅದ್ರಲ್ಲೂ ಈಗ ನೀವು ಎಷ್ಟು ಕಷ್ಟ ಬಿದ್ದಿದ್ದೀರಾ ಅಂತ ಎಲ್ಲರಿಗೂ ನಮಗ್ ಗೊತ್ತು, ನಾವು ನೋಡಿದೀವಿ. ಈಗ ಅದೇ ಹಳೆ ಆಡಿಯನ್ಸ್ ಎಲ್ಲ ವಾಪಸ್ ಬಂದ್ರೆ ನಾವೇನ್ ಕಷ್ಟಪಟ್ವಿ, ಉದ್ದೇಶ ಏನಿತ್ತು ನಮ್ದು, ಕನ್ನಡ ಕಮ್ಯುನಿಟಿನ ಗ್ರೋ ಮಾಡೋದ ಅಥವಾ ದುಡ್ಡು ಮಾಡ್ಕೊಳ್ಳೋದ ಅನ್ನೋದು ಹೇಳಿ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ ಮೊದ್ಲಿನವ್ರಿಗೆ. ಈಗೆಲ್ಲ ಹೊಸ ಆಡಿಯನ್ಸ್ ಇದಾರೆ, ಅವ್ರಿಗೆ ಅರ್ಥ ಆಗಲ್ಲ. ಸೊ ಅರ್ಥ ಆಗಿಲ್ಲ ಅಂದ್ರೆ ಕೂಡ ಪಾಪ ಅವ್ರೇನೋ ಬೈಕೋತಾರೆ. ಬೈಕೊಡ್ರ ಏನೋ ಮಾಡಕ್ಕಾಗಲ್ಲ. ಯಾಕೆ ಹೇಳಿ, ನಿಮಗೆ ಒಳ್ಳೆ ಮಾತಲ್ಲಿ ಹೇಳಿದ್ವಿ, ಕೆಟ್ಟ ಮಾತಲ್ಲಿ ಕೂಡ ಹೇಳಿದ್ವಿ, ಯಾವ್ದು ಅರ್ಥ ಆಗಿಲ್ಲ ಅನ್ನೋದಾದ್ರೆ ಏನು ಮಾಡಕ್ಕಾಗಲ್ವಾ? ಎಲ್ಲ ಚೈಲ್ಡ್ ಅಲ್ವಾ, ಏಜ್ ಎಲ್ಲ ಬಂದ್ಬಿಟ್ಟು 13, 14, 15 ಇದ್ರೆ ಎಲ್ಲ ಅರ್ಥ ಇರ್ಲಿ, ಏನ್ ಮಾಡಕ್ಕಾಗಲ್ಲ, ಅದ್ ನಮ್ ವರ. ಏನ್ ಮಾಡಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳೋವರ್ಗು ಹೇಳ್ಬೋದು, ಅಷ್ಟುವರ್ಗು ಮತ್ತೆ ಪೇಶನ್ಸ್ ಇರಲ್ಲ. ಟ್ರಸ್ಟ್ ಮೀ ಬ್ರೋ, ಆಡ್ ಮಾಡಿ ಬ್ರೋ ಆ UI ಬಂದಂತೆ ಮೂವಿ ನೋಡಿ. ಪಿಕ್ಚರ್ ನೋಡಿದೀನಿ. ಅದು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ತೋರ್ಸಾರೆ ಅಂತಂದ್ರೆ, ಯಾರೋ ಒಬ್ರು ಏನೋ ಹೇಳ್ತಾರೆ ಅದ್ರಿಂದ ನಾವು ಜೈ ಅನ್ಕೊಂಡು ಹೋಗ್ತೀವಿ, ಯಾರೋ ಒಬ್ರು ಇನ್ನೊಂದೇನೋ ಮಾಡ್ತಾರೆ ಅದ್ರಿಂದ ಜೈ ಅಂತೀವಿ. ಚೆನ್ನಾಗೆ ತೋರ್ಸಾರೆ ಉಪೇಂದ್ರ ಅವರು. ಒಂದ್ಸರ್ತಿ ಪಿಕ್ಚರ್ಗೆ ಹೋಗ್ರು, ಆ ಫಿಲಿಂ ನೋಡ್ರು. ನನಗೆ ಯಾಕೋ ನಿಜವಾಗ್ಲೂ ಕೆಲವೊಬ್ರು ಇಲ್ಲಿ ಎಲ್ಲ ರಾಜಕಾರಣಿಗಳ ತರನೇ ಕಾಣ್ತಿದೀರಾ. ನಾನು ಅದನ್ನ ಮಾಡ್ಕೊಡ್ತೀನಿ ನಿಮಗೆ, ನಾನು ಇದನ್ ಮಾಡ್ತೀನಿ, ಇದನ್ ಮಾಡ್ತೀನಿ, ಅದನ್ ಮಾಡ್ತೀನಿ ಅಂತ ಹೇಳ್ತವ್ರೆ. ಕೆಲವೊಬ್ರು ನಂಬ್ತಾ ಇದೀರಾ. ಟ್ರಸ್ಟ್ ಮೀ, ನಾನು ನೋಡ್ತಾ ಇದೀನಿ ಕನ್ನಡ ಕಮ್ಯುನಿಟಿಯಲ್ಲಿ, ಅದು ಸ್ಪೆಷಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಆಗ್ಬಿಟ್ಟಿದೆ. ಅರ್ಥ ಮಾಡ್ಕೊಂಡ್ರೆ ಎಲ್ಲಾರ್ದು ಒಂದೊಂದು ಸ್ಟ್ರಗಲ್ ಇದೆ, ಎಲ್ಲಾರ್ದುನು. ಕೆಲವೊಬ್ರದ್ದು ಹೊಟ್ಟೆಪಾಡಿದೆ, ಕೆಲವೊಂದು ಇನ್ನೊಂದಿದೆ, ಮತ್ತೊಂದಿದೆ, ಏನೇನೋ ಇದೆ. ದುಡ್ಡಿಲ್ದಂಗೆ ಅಲ್ಲ, ಯಾವನು ಅವ್ನು ಜೀವನ ಮಾಡಕ್ಕಾಗಲ್ಲ. ಹೇಳಿರೋದು ಹೆಂಗೈತೆ ಅಂದ್ರೆ, ನಾವು ಅವತ್ತಿಂದ ಲೈಕ್ ಪ್ರಮೋಷನ್ ಮಾಡೇ ಬದುಕಿರೋ ತರ ಹೇಳ್ತವನೆ. ಬೇರೆ ನಮಗೂ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಲ್ಲ ಇದೆ, ನಮಗ್ ಅಲ್ಲಿ ಬರೋ ಮನಿ ಯಾವ್ದು ಅಲ್ಲ. ಅರ್ಥ ಆಯ್ತಾ? ಅಯ್ಯೋ, ಎಲ್ಲಿಂದ ಬರ್ತಾವ ಏನೋ ಬಿಲ್ಡಿಂಗ್ಗಳು ಕಟ್ಟದಂಗೆ ಹೇಳ್ತವ್ರೆ, ಅಲ್ಲೇ ಇದ್ ಮಾಡ್ಬಿಟ್ಟು. ನೀ ಟ್ರಸ್ಟ್ ಮೀ, ಈಗ ಹೇಳಿ, ನಾನು ಒಂದ್ ಕ್ವಶನ್ ಕೇಳ್ತೀನಿ. ಇವಾಗ IPL ಬರುತ್ತಲ್ವಾ, ನಿಮ್ ಸುತ್ತಮುತ್ತ ಎಷ್ಟ್ ಜನ ನಿಮ್ ಪಕ್ಕದಲ್ಲೇ ಕುತ್ಕೊಂಡ್ ಬೆಟ್ ಆಡ್ತಾರೆ? ನನ್ ನೀವ್ ಎಷ್ಟ್ ಫ್ರೆಂಡ್ಸ್ ಜನ ಕಾಲೇಜಲ್ಲಿ ಎಷ್ಟೊಂದ್ ಬೆಟ್ ಜನ ಆಡ್ಕೊತೀರಾ? ಬೆಟ್ಟಿಂಗ್ ಹಾಕ್ತಾರೆ RCB ಗೊತ್ತಾ? ಗೆಲ್ಲುತ್ತಾ, ಇನ್ನೊಂದ್ ಗೆಲ್ಲುತ್ತಾ ಅಂತ ಹೇಳಿ ಎಷ್ಟ್ ಜನ ಆಡಲ್ಲ? ಮನ್ಸಿಂದ ಕುತ್ಕೊಂಡು ಹೇಳಿ, ಯಾರೆಲ್ಲ ಆಡ್ತೀರಾ? ಆಡಲ್ಲ. ನಾನು ಈಗ್ಲೂ ಹೇಳ್ತಿದೀನಿ, ಬೆಟ್ಟಿಂಗ್ ಪ್ರಮೋಷನ್ ತಪ್ಪು ಅಂತಾನೆ ಹೇಳ್ತಿದೀನಿ. ಹಂಗಂತ ಮಾಡೋರ್ಗುನು ಬೈತಿಲ್ಲ, ಮಾಡ್ಬೇಡಿ ಅಂತ ಕೂಡ ಹೇಳ್ತಿಲ್ಲ. ಅದು ಅವ್ರಿಗೆ ಬಿಟ್ಟಿರೋದು. ನಾನು ಹೇಳಿರೋದು ಇಷ್ಟೇ, ನೀವ್ ಮಾಡ್ತೀರಲ್ವಾ ಕನ್ನಡ ಕಮ್ಯುನಿಟಿನ ಗ್ರೋತ್ ಮಾಡಿ, ಕನ್ನಡ ಪ್ಲೇಯರ್ಸ್ ನ ಬೆಳೆಸಿ ಅಂತಂದ್ ಹೇಳಿ ವಿಡಿಯೋ ಮಾಡಿ ಹಾಕಿದೆ. ಅದ್ರಲ್ಲಿ ಬ್ಲೇಸ್ ಕಾಮೆಂಟ್ ಕೂಡ ಇದೆ. ಬ್ಲೇಸಿಗೆ ನಾನು ಒಳ್ಳೆ ಮಾತು ಕೂಡ ಹೇಳಿದೀನಿ. ಬ್ಲೇಸ್ ಇದೊಂದೇ ಅಲ್ಲ ಕಣ, ID ಸೇಲಿಂಗ್ ಕೂಡ ಇದೆ, ಅದ್ರ ಬಗ್ಗೆನೂ ಮಾಡೋಣ ಬ್ರೋ ಅಂತ ಹೇಳ್ದ ವಿಡಿಯೋ. ಬ್ಲೇಜೇ ವಿಡಿಯೋ ಅವನೇ ಬೆಟ್ಟಿಂಗ್ ಆಪ್ ಪ್ರಮೋಷನ್, ಇದು ಸಾರಿ ಬೆಟ್ಟಿಂಗ್ ಆಪ್ ಅಂತ ನೋಡಿ ID ಸೇಲ್ ಪ್ರಮೋಷನ್ ಮಾಡ್ದ. ನಾನು ಅವನ್ಗೆ ಒಳ್ಳೆ ಮಾತಲ್ಲೇ ಕೇಳಿದೆ. ಯಾಕಂದ್ರೆ ಈಗ ಒಳ್ಳೆ ಮಾತಲ್ಲೇ ಹೇಳ್ಬೇಕು. ಈಗ ಅವನು ನನಗೆ ಏನು ಕೆಟ್ಟದಾಗಿ ಹೇಳಿಲ್ಲ, ನಾನೇ ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿಲ್ಲ. ವಿಷಯ ಇಷ್ಟೇ, ನಾವು ಒಳ್ಳೇದ್ ಮಾಡಕ್ ಬಂದಾಗ ನಮ್ ಕೈ ಕ್ಲೀನ್ ಆಗಿರ್ಬೇಕು. ಫಸ್ಟ್ ನಮ್ಮ ಕೈ, ನಮ್ಮ ನಾಲಿಗೆ ನಾವು ಕ್ಲೀನ್ ಆಗಿರ್ಬೇಕು. ಯಾವ್ದೇ ತರ ಒಂದ್ ಹಿಂದ್ಗಡೆ ಯಾವ್ದು ಇರಬಾರ್ದು ನಮ್ಮ ಹತ್ರ. ನಾವ್ ಯಾವ್ದೇ ತರ ಬೆಟ್ಟಿಂಗ್ ಪ್ರಮೋಷನ್ ಮಾಡಿರೋದಾಗ್ಲಿ ಅಥವಾ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ, ನಾವ್ ಯಾವ್ದಾದ್ರ ಬಗ್ಗೆ ಮಾತಾಡ್ತೀವಿ ಅಂದ್ರೆ ನಮಗೊಂದು ಕರೆಕ್ಟ್ ಆಗಿ ಸ್ಟ್ಯಾಂಡ್ ಇರ್ಬೇಕು. ಹೌದು ಕಣ, ನಾನ್ ಇವತ್ತು ಮಾಡಲ್ಲ, ನಾಳೆನೂ ಮಾಡಲ್ಲ, ನಾನ್ ಸ್ಟ್ಯಾಂಡ್ ತಗೋತೀನಿ, ಮಾಡಲ್ಲ ಹಂಗೆ ಇರ್ಬೇಕು. ಹಳೇದನ್ನ ಅವಾಯ್ಡ್ ಮಾಡ್ಬಿಟ್ಟಿದ್ದೆ, ಅವಾಗ ತಪ್ಪಾಗಿತ್ತು. ಇವಾಗ ಅದು ಬೇರೆ ಇದು ಬೇರೆ. ಅಲ್ಲ, ಅವ್ನ್ ಯಾರೋ ನೋಡಿ ಆ ಚಂದನ್ ಅನ್ನೋನ್ಗ ಅಷ್ಟು ಅವ್ರ ಅಮ್ಮಂಗ್ ಉಗುದ್ರುನು ತಿರ್ಗಾ ಬಂದ್ ನೋಡಿ, ಲೇ ನಿನ್ನಂತ ಅವ್ರಿಗೆ ರೆಸ್ಪೆಕ್ಟ್ ಅಲ್ಲ. ಚಂದನ್ 06 ಚಪ್ಲಿ ಕಿತ್ತೋಗಂಗ್ ಹೊಡ್ದು ನಿನ್ನ ನಡಿ ರೋಡ್ ಮೇಲೆ ಸಾಯ್ಸಾಕಿದ್ರು ತಪ್ಪಿಲ್ಲೋ. ಹೋಗ್ಬಿಟ್ ನಿಮ್ ಅಮ್ಮಂಗ್ ಹೇಳು, ಹಿಂಗ್ ಒಂದ್ ಹುಡ್ಗಿಗ್ ನಾನು ಬೈತಾ ಇದೀನಿ, ಅವಳು ನಿನ್ಗ್ ಉಗುದ್ಲು ಅಂತ ಹೇಳ್ಬಿಟ್ಟು ಹೋಗಿ ಹೇಳು. ನನ್ ಪ್ರಕಾರ ನೀನಂತೂ ಒಬ್ಬರು ಗುಟ್ಟಿಲ್ಲ ಬಿಡ. ಬಿಡು, we can't change people. ಆಲ್ರೆಡಿ ಅವರು ಮನುಷ್ಯ ಅಂತಾರ. ನೋಡಿ ದಿವ್ಯಾರೇ, ಒಂದ್ ಮಾತ್ ನೆನ್ಪಿಟ್ಕೊಳ್ಳಿ. ಗಾಳಿ ಕೆಲವೊಂದ್ಸರ್ತಿ ಒಳ್ಳೆ ಸುಗಂಧ ವಾಸನೆ ಕೂಡ ತರುತ್ತೆ, ಕೆಲವೊಂದ್ಸರ್ತಿ ಕೆಟ್ಟದನ್ನು ತರುತ್ತೆ ವಾಸನೆ. ಆದ್ರೆ ಈಗ ಗಾಳಿ ತಪ್ಪ, ಅಲ್ಲಿ ಕೆಟ್ಟದ್ದು ಬಿದ್ದಿರೋದ್ ತಪ್ಪ ಅದೇ ಎರಡಿದ್ರುನು ಅಲ್ವಾ? ಒಳ್ಳೇದ್ ಬರ್ಬೇಕಂದ್ರೆ ಒಳ್ಳೇದೇ ಬರುತ್ತೆ. ಕೆಲವೊಂದ್ಸರ್ತಿ ಕೆಟ್ಟದ್ದು ಬಂದಾಗ ಮೂಗ್ ಮುಚ್ಕೊಂಡ್ ಮುಂದಕ್ಕೆ ಹೋಗ್ತೀವಲ್ವಾ? ಹಂಗಂತ ಹೇಳ್ಬಿಟ್ಟು ನಾವು ಮೂಗ್ ಮುಚ್ಕೊಂಡು ಉಸಿರಾಡ್ಲಾಡಂಗೆ ಏನು ಗಾಳಿದೇ ತಪ್ಪು ಅಂತ ಉಸಿರಾಡ್ಲಾಡ್ದಂಗಿದ್ರೆ ಬದುಕ್ತೀವಾ? ಇಲ್ಲ ತಾನೆ? ಇನ್ನೊಂದ್ ವಿಷಯ, ಇದೇನ್ ಹೊಸದೇನಲ್ಲ ಆಯ್ತಾ? ಇದೇನ್ ಹೊಸದು ಅಲ್ಲ, ಏನು ಕಿತ್ಕೊಳಕ್ಕೂ ಆಗಲ್ಲ. ಸುಮ್ನೆ ಜನವರಿಯಿಂದ ಏನ್ ಮಾಡ್ಬೇಕು ಅಂತ ಅವಾಗ ಒಳ್ಳೆಯವ್ರಾಗೋಣ ನಾವ್, ಆಯ್ತಾ? ಒಳ್ಳೆಯವ್ರಾದಾಗ ನಮಗ್ ನಿಮ್ ಊರುಗಳಿಗೆ ಕರ್ದು ಬಿಟ್ಟು ಶಾಲು ಹಾಕಿ ಚೇರ್ ಹಾಕಿ ಸನ್ಮಾನ ಮಾಡದೇ ಇರ್ಬೇಕು, ಹೇಳ್ತೀನಿ ಅವಾಗ.
ಇವಾಗ ಯಾರು ಹಿಂಗ್ ಮಾತಾಡ್ತಿದಿರಲ್ವಾ ಅವರೆಲ್ಲ ನಿಮ್ ಊರ್ಗ್ ಕರೆದ್ಬಿಟ್ಟು ಸನ್ಮಾನ ಮಾಡ್ಬೇಕು. ಒಳ್ಳೆಯವ್ರಾಗ್ಬಿಟ್ಟಿರ್ತೀವಲ್ಲ ಅವಾಗ. ನೋಡೋಣ ಅದ್ ಎಷ್ಟ್ ಜನ ಕರೆದು ಸನ್ಮಾನ ಮಾಡ್ತೀರಾ ಅಂತ. ಸಾಕ್ ಬಿಡ್ರಿ, ಇವತ್ತಿಗೆ ಇಲ್ಲಿಗೆ ಮುಗಿಸ್ಬಿಡೋಣ. ಇನ್ನೊಂದ್ಸರ್ ಮಾಡ್ಕೊಂಡ್ಲಿ. ದಿವ್ಯಾ, ನಾನ್ ಬಿಡಲ್ಲ, ಇದು ನಾನ್ ಕಂಟಿನ್ಯೂ. ದಿವ್ಯಾರೇ ಹೊಲ್ಟವ್ರೆ, ನಾನು ಹೋಗಕ್ಕೂ ಮುಂಚೆ ಒಂದ್ ಲಾಸ್ಟ್ ಒಂದ್ ಮಾತು ಹೇಳಕ್ ಬಿಡ್ತೀನಿ. ಗೈಸ್, ನಾನು ನಿಮಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಎಷ್ಟ್ ಜನ ನೋಡ್ತಿದ್ದೀರಾ, ಪ್ಲೀಸ್ ಕನ್ನಡ ಕಮ್ಯುನಿಟಿನ ಉಳಿಸಿ, ಕನ್ನಡ ಕಮ್ಯುನಿಟಿನ ಬೆಳೆಸಿ. ತುಂಬಾ ವಿಷಯಗಳಿದೆ, ಐಡಿ ಸೇಲಿಂಗ್ ಇದೆ, ಪ್ಯಾನಲ್ ಯೂಸರ್ಸ್ ಇದಾರೆ. ಪ್ಯಾನಲ್ ಯೂಸರ್ಸ್ ಮಾಡ್ಕೋತಾ ಇದ್ರೆ ನಮ್ ಕನ್ನಡ ಕಮ್ಯುನಿಟಿಲಿ ಈ ಸ್ಪೋರ್ಟ್ಸ್ ಹೋಗಕ್ಕಾಗತ್ತಾ? ಆಗಲ್ಲ. ಏನು ಮಾಡಕ್ಕಾಗಲ್ಲ. ತುಂಬಾ ವಿಷಯಗಳಿದೆ, ಅದ್ರ ಮೇಲೆ ಫೋಕಸ್ ಮಾಡಿ. ಎಲ್ಲದನ್ನು ಇಟ್ಕೊಳ್ಳಿ, ಬೇಕಿದ್ರೆ ಇಟ್ಕೊಳ್ಳೋದಾದ್ರೆ ಯಾರನ್ನೋ ಒಂದಿಬ್ರನ್ನ ಟಾರ್ಗೆಟ್ ಮಾಡಿ, ದೊಡ್ಡ ಕ್ರಿಯೇಟರ್ನೇ ಟಾರ್ಗೆಟ್ ಮಾಡಿ ನಾಳೆ ಬೆಳಿಗ್ಗೆ ಡಿಲೀಟ್ ಮಾಡ್ಕೊಂಡು ಹೋದ್ರು ಅನ್ಕೊಳ್ಳಿ, ಚಾನಲ್ ಡಿಲೀಟ್ ಮಾಡ್ಕೊಂಡು ಹೋದ್ರು, ಅವಾಗ ಹೆಂಗಾಗುತ್ತೆ? ಕನ್ನಡ ಕಮ್ಯುನಿಟಿ ಇರುತ್ತೆ ಅನ್ಕೋತೀರಾ? ಇಲ್ಲ ತಾನೆ. ನಿಮ್ಗೆ ಎಷ್ಟು ಸಾಧ್ಯನೋ ಸ್ವಲ್ಪ ಚೆನ್ನಾಗೇ ಮಾತಾಡಕ್ ಟ್ರೈ ಮಾಡಿ, ಒಳ್ಳೇದಾಗಿ ಹೇಳಿ. ಬ್ರೋ ನಮ್ಗೆ ಆಧಾರ್ ಕಾರ್ಡ್ ಕೇಳ್ಕೊಂಡು ಆಸ್ತಿ ಪತ್ರ ಕೇಳೋರು ಇರ್ತಾರಲ್ವಾ, ಅವ್ರು ಕೊಡ್ತಾರೆ, ತಲೆ ಕೆಡ್ಸ್ಕೊಬೇಡಿ. ನಿಮ್ಗೆ ಆದ್ರೆ ಇವ್ರಿಗೆ ಹೋಗಿ ಕೇಳಿ, ಒಳ್ಳೇದೇ ಕೇಳಿ. ಬ್ರೋ ನಿಮ್ಗೆ ಅರ್ನಿಂಗ್ ಆಗ್ತಿದೆ ಅಲ್ವಾ ಆಪ್ ಪ್ರಮೋಷನ್ ಟೂರ್ನಮೆಂಟ್ ಮಾಡಿ ತಿಂಗಳಿಗೆ ಒಂದಂತ ಕೇಳಿ ಬ್ರೋ. ಈ ತರ ಕೇಳಿ. ಪ್ರಮೋಷನ್ ಮಾಡಬೇಡಿ ಅಂತ ಕೂಡ ಮಾಡಿ ಅಂತ ಹೇಳ್ತಿಲ್ಲ, ಮಾಡಬೇಡಿ ಅಂತ ಹೇಳ್ತಿಲ್ಲ. ಆಯ್ತು, ನೀವು ದುಡಿತಿದ್ರಲ್ಲ, ನಾವ್ ಎಷ್ಟು ಹೇಳಿದ್ರು ನೀವು ನಿಂದ್ರಿಸಕ್ ರೆಡಿ ಇಲ್ಲ. ಮಾಡಿ ಅಂತ ಹೇಳಿ ಎಷ್ಟು ಸಾಧ್ಯ ಇಲ್ಲ. ಪಾಸಿಟಿವ್ ಆಗಿ ಹೇಳಿದ್ರೆ ನಮ್ಮ ಹುಡುಗರು ಅರ್ಥ ಮಾಡ್ಕೋತಾರೆ. ನಮ್ಮ ಹುಡುಗರು ಚಿಕ್ಕವರಲ್ಲ. ಅವಾಗ 4 ವರ್ಷದಿಂದ ನಮ್ಮ ಹುಡುಗರು ಕನ್ನಡ ಕಮ್ಯುನಿಟಿಯಲ್ಲಿ ಇರೋ ಪ್ಲೇಯರ್ ಚಿಕ್ಕವರಿದ್ರು. ಇವಾಗ ದೊಡ್ಡವರಾಗಿದ್ದಾರೆ. ಅವ್ರಿಗೆ ಅರ್ಥ ಮಾಡ್ತಿದ್ರೆ 100% ಅರ್ಥ ಮಾಡ್ಕೊಂಡಿರ್ತಾರೆ. ನನಗೆ ಇಲ್ಲಿ ಇರೋ 1400 ಜನ ಅರ್ಥ ಮಾಡ್ಕೋಬೇಕನ್ನೋದಾಗಿಲ್ಲ. 51 ಜನ ಮೇಲಿರೋ ಅರ್ಥ ಮಾಡ್ಕೊಂಡ್ರು ಸಾಕು, ಕನ್ನಡ ಕಮ್ಯುನಿಟಿ ಗ್ರೋ ಆಗುತ್ತೆ. ಈಗ ಥ್ಯಾಂಕ್ ಯು ಗೈಸ್. ನನ್ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ರೆ ತಪ್ಪು ತಿಳ್ಕೊಬೇಡಿ. ನನ್ಗೆ ಅನ್ಸಿಕೆ ನಾನು ಹೇಳ್ದೆ, ಒಂದ್ ಹೆಣ್ಮಗಳ ಮ್ಯಾಗ ಬೈದಿರೋದಾಗಿರ್ಲಿ, ಕನ್ನಡ ಕಮ್ಯುನಿಟಿಗೆ ಬೈದಿರೋದಾಗಿರ್ಲಿ, ನಾನು ಅದಕ್ಕೆ ಮಾತಾಡದೆ ಹೊರತು ಲೈಕ್ ಏನೋ ಇನ್ನೊಂದು ಮತ್ತೊಂದಲ್ಲ. ಇಲ್ಲಿ ಮೇನು ಅವ್ನಿಗೆ ಬೈಬೇಕು ಇಲ್ಲ ಅವ್ನಿಗೆ ಇದು ಮಾಡ್ಬೇಕು ಅನ್ನೋದು ನಮ್ ಇಂಟೆನ್ಷನ್ ಅಲ್ಲ. ಒಂದ್ ಸಾರಿ ವಿಡಿಯೋ ಮಾಡ್ಕೊಂಡ 2 ಸಲ ಮಾಡ್ಕೊಂಡ ಓಕೆ. ಪದೇ ಪದೇ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ವಿಡಿಯೋ ಬರುತ್ತೆ ಅಂತ ಹೇಳ್ಬಿಟ್ಟು ಕೆಟ್ಟ ಪದಗಳು ವಿಡಿಯೋದಲ್ಲಿ ಯೂಸ್ ಮಾಡೋದ್ ಸರಿ ಅಲ್ಲ. ಫಸ್ಟ್ ಆಫ್ ಆಲ್ ಅವ್ನಿಗೆ ರೈಟ್ಸೇ ಇಲ್ಲ ಹಂಗ್ ಮಾತಾಡೋದಕ್ಕೆ. ಯಾಕಂದ್ರೆ ಅವ್ನಿಗೆ ಆಲ್ರೆಡಿ ಅಮ್ಮ ಇರೋದು, ಅಕ್ಕ ಇರೋದು, ಹಂಗಿರೋರ್ ಫ್ಯಾಮಿಲಿ ಇರೋರು ಯಾರು ಮಾತಾಡಲ್ಲ. ಪ್ಲಸ್ ಇವ್ನ್ ಮಾತಾಡ್ತಿದ್ದಾನೆ ಅಂದ್ರೆ ಇವನು ವ್ಯೂಸ್ಗೋಸ್ಕರ, ಫಾಲೋವರ್ಸ್ಗೋಸ್ಕರ ಬೇರೆಯವ್ರನ್ನೆಲ್ಲ ಬೈಕೊಂಡ್ ಮಾತಾಡೋದ್ ತಪ್ಪು. ಅರ್ಥ ಆಯ್ತಾ? ಅವ್ನ್ಗೇನ್ ಬೈಬೇಕು, ಅವ್ನ್ಗೆ ಇದು ಮಾಡ್ಬೇಕು ನಮ್ಗೆಲ್ಲ ಏನ್ ಇಂಟ್ರೆಸ್ಟ್ ಇಲ್ಲ. ಅವ್ನ್ ಯಾವ್ದು ಇದು ಅಲ್ಲ ನಮ್ಗೆ. ಅರ್ಥ ಆಯ್ತಾ? ಕಾಲ್ ಮಾಡ್ಕೊಡು. ಎಲ್ಲ ಚಪ್ರಿ ನನ್ ಮಕ್ಳೇ ಸಿಗ್ತಾರೆ. ಓಕೆ ಗೈಸ್, ನೋಡ್ರಿ, ಇನ್ ಕೇಸ್ ನಾವು ಬೈದ್ರು ಕೂಡ ನಮ್ಮನ್ನ ಇಷ್ಟ ಪಡೋರು ಯಾವತ್ತು ಕೂಡ ಏನು ಬ್ಯಾಡಾಗಿ ತಿಳ್ಕೊಳಲ್ಲ. ಮನ್ಸಲ್ಲಿ ಕೆಟ್ಟದಿಟ್ಕೊಂಡು ನಾಟಕ ಮಾಡ್ತಿರ್ತಾರ ನೋಡು, ಅವ್ರಿಗೇನೆ ಇದಾಗೋದು. ಹಲೋ, ಯಾರಪ್ಪ ನೀನು? ಹಲೋ, KTM ರಾಜಾ ಅಣ್ಣ, ಎಷ್ಟನೇ ಕ್ಲಾಸ್ ಅಣ್ಣ? ಮಕ್ಳು, ಬೋಲಿ ಮಕ್ಳು ಮಾತಾಡಕ್ ಯೋಗ್ತಿಲ್ ಕಟ್ ಮಾಡ್ಕೊಂಡು ಹೋಗ್ತಾರೆ. ಅಮ್ಮ ಅಕ್ಕಗಳು ಫೋನ್ ಮಾಡಿದ್ರೆ ಎತ್ತಲ್ಲ, ಅಷ್ಟೇ, ಮೀಟರ್ ಡೌನ್. ಸರಿ, ಎಂಡ್ ಮಾಡಂದಿವ್ಯಾ, ಜಾಸ್ತಿ ಟೈಮ್ ಆಯ್ತು. ಮಾಡ್ಕೊಂಡ್ ಸಾಯ್ಲಿ. ನಾವ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಮಾಡ್ಬೇಕು ಅದ್ ಮಾಡ್ತಿರೋಣ. ಇವಾಗ ಮಾಡ್ಬಾರ್ದು. ನಾನೊಂದ್ ಟಿಪ್ ಹೇಳ್ತೀನಿ, ಬೆಳಿಲಿ, ಚೆನ್ನಾಗ್ ಬೆಳಿಲಿ, ಒಂದ್ 200-300K ಆಗ್ಲಿ. ಇವೆಲ್ಲ ಇರ್ತಾವಲ್ಲ, ಇವಾಗ ಸೈಲೆಂಟ್ ಆಗಿರ್ಬೇಕು. ಬೆಳದಾಗ ಕೊಡ್ಬೇಕು, ಕರೆಕ್ಟ್ ಆಗಿ ಕೆಲ್ಸ ಕೊಡ್ಬೇಕು. ಇನ್ನೂ ಒಂದ್ 50,000 100K ಅಷ್ಟವರೆಗೂ ವೆಯ್ಟ್ ಮಾಡೋಣ. ಇವೆಲ್ಲ ಇರ್ತಾವೆ, ಎಲ್ಲೂ ಹೋಗಲ್ಲ. ಅವಾಗ ಕೊಟ್ರೆ ಸರೋಗುತ್ತೆ, ಕಂಪ್ಲೀಟ್ ಖತಮ್. ಪ್ರಮೋಷನ್ ಸ್ಟಾಪ್ ಮಾಡಿ ಬ್ರೋ, ಪ್ರಮೋಷನ್ ಸ್ಟಾಪ್ ಮಾಡ್ತಿದ್ವಿ. ಜನವರಿಯಿಂದ ಒಳ್ಳೆಯವರಾಗ್ಬಿಡ್ತಾ ಇದೀವಿ. ಓಕೆನಾ? ಎಲ್ಲ ರೆಡಿ ಮಾಡ್ಕೊಳ್ಳಿ. ಎಲ್ಲ ಕಮೆಂಟ್ ಹಾಕಕ್ಕೆ ಹಾರ್ಟ್ ಸ್ಪ್ಯಾಮ್ ಮಾಡಿ ಕಮೆಂಟ್ ಮಾಡಿ. ಅಣ್ಣನ್ಗೆ JNE, ಅಕ್ಕನ್ಗೆ JNE. ಓಕೆನಾ? ರೆಡಿ ಆಗಿರಿ ಬ್ರೋ, ಜನವರಿಯಿಂದ. ಓಕೆ, ಡನ್. ಜನವರಿಯಿಂದ ಒಳ್ಳೆಯವರಾಗ್ತಾ ಇದೀವಿ ನಾವು. ಓಕೆ, ಬಾಯ್. ಇರೋನ್ವಾ ಈಗ? ಪರವಾಗಿಲ್ಲ, ಜಗಳ ಅಂದ್ರೆ ಎಲ್ರು ನೋಡ್ತೀರಾ, ಒಳ್ಳೇದ್ ಮಾಡ್ತೀನಿ ಬರ್ರೋ ಅಂದ್ರೆ ಯಾವನು ನೋಡಲ್ಲ. ಅರ್ಥ ಆಗುತ್ತೆ. ಊಟ ಮಾಡ್ಬೇಕು ನಾವು. ಬಾಯ್ ಗೈಸ್, ಲವ್ ಯು ಆಲ್. ಥ್ಯಾಂಕ್ ಯು ಟೈಮ್ ನ ನಮ್ಗೋಸ್ಕರ ಸ್ಪೆಂಡ್ ಮಾಡಿದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ಹಂಗೆ ಸಣ್ಣ ಮಕ್ಳು ಇನ್ನೂ ಎಲ್ಲೂ ಹೋಗಲ್ಲ, ಯಾರು ಎಲ್ಲೂ ಹೋಗಲ್ಲ, ಬರ್ತಾರೆ ಮತ್ತೆ ಫಾಲೋ ಮಾಡ್ತಾರೆ. ಅನ್ಫಾಲೋ ಮಾಡ್ಕೊಂಡವ್ರು ಅವನೇನೋ ಅಂತಿದ್ದ ಆಗ್ಲೇ, ಚಪ್ರಿ ತುನ್ನೆ ಅವನು. ಬ್ರೋ, ನಿನ್ ಕೆಲ್ಸ ನಾನ್ ಮಾಡಿದ್ರೆ ಚೆನ್ನಾಗಿರಲ್ಲ ಬ್ರೋ. ಯಾರ್ ಮಾಡ್ಬೇಕು ಅದನ್ನ, ಯಾರು ಏನ್ ಮಾಡ್ತಾರೋ ಅದನ್ನೇ ಮಾಡ್ಬೇಕು ಬ್ರೋ. ಆಯ್ತಾ? ಬಾಯ್ ಬಾಯ್. ಕಟ್ ಮಾಡಿದ್ರಾ ಬ್ರೋ? ಕಟ್ ಮಾಡಿದ್ರಾ? ಬಾಯ್ ಗೈಸ್.